ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸೈಕಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಓಕೆ, ಸೊ PBSc ಫಸ್ಟ್ ಇಯರ್ ಅಥವಾ PCBSc ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಓಕೆ, ಸೊ ಇದು BSc ನರ್ಸಿಂಗ್ ಸ್ಟೂಡೆಂಟ್ಗಳಿಗೋಸ್ಕರ ಇಲ್ಲ, ಇದು PBSc ಮೀನ್ಸ್ JNM ಆಗಿದ ಮೇಲೆ 2 ವರ್ಷ ಅವರು BSc ನರ್ಸಿಂಗ್ ಮಾಡ್ತಾರೆ, ಆ ಸ್ಟೂಡೆಂಟ್ಗಳಿಗೆ ಇದೆ. ಓಕೆ, ಸೊ ಸೈಕಾಲಜಿ ನಿಮಗೆ 75 ಮಾರ್ಕ್ಸಿಗೆ ಬರುತ್ತೆ, ನಿಮ್ಮ ಹತ್ರ 3 ಅವರ್ ಟೈಮ್ ಇರುತ್ತೆ. ಓಕೆ, ಸೊ ಇದರಲ್ಲಿ ನಿಮ್ಗೆ ಯಾವ ಥರ ಕ್ವಶನ್ ಬರ್ಬೋದು, ಯಾವ್ಯಾವ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ ಅವು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಲಾಂಗ್ ಎಸ್ಸೆ ಅಂದರೆ 10 ಮಾರ್ಕ್ಸಿಗೆ ಒಂದು ಬರುತ್ತೆ. ಓಕೆ, 10 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. ಟೋಟಲಿ ಇಲ್ಲಿ 3 ಕ್ವಶನ್ಸ್ ಬರ್ತವೆ. ಇವು 3ರಲ್ಲಿ ನೀವು ಯಾವುದಾದ್ರೂ 2 ಬರಿಬೇಕು. ಓಕೆ, ಸೊ ಯಾವುದಾದ್ರೂ 2 ನೀವು ಚಾಯ್ಸ್ ಮಾಡಿ ಬರಿಬೇಕು, ಒಂದು ಏನಿದೆ ಬಿಡಬೇಕು. ಓಕೆ, ನೆಕ್ಸ್ಟ್ ಶಾರ್ಟ್ ಎಸ್ಸೆ ಅಂದರೆ 5 ಮಾರ್ಕ್ಸಿಗೆ ಒಂದು ಕ್ವಶನ್ಸ್ ಬರ್ತವೆ. ಸೊ ಟೋಟಲ್ ಇಲ್ಲಿ ನೋಡಿದರೆ 1 2 3 4 5 6 7 8 9 ಕ್ವಶನ್ಸ್ಗಳಿದ್ದಾವೆ. ಇದರಲ್ಲಿ ಯಾವುದಾದ್ರೂ ನೀವು 7 ಕ್ವಶನ್ಸ್ ಬರಿಬೇಕು. ಓಕೆ, ಸೊ ಯಾವುದಾದ್ರೂ 2 ಕ್ವಶನ್ಸ್ ನೀವು ಬಿಡಬೇಕು. ಓನ್ಲಿ 7 ನೀವು ಬರೆದ್ರೆ ನಿಮಗೆ 35 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಲಾಸ್ಟ್ ಶಾರ್ಟ್ ಆನ್ಸರ್ಸ್ ಅಂದರೆ 2 ಮಾರ್ಕ್ಸ್ ಕ್ವಶನ್. ಓಕೆ, ಸೊ 1 ಕ್ವಶನ್ 2 ಮಾರ್ಕ್ಸಿಗೆ ಒಂದಿರುತ್ತೆ. ಸೊ ಟೋಟಲ್ 10 ಕ್ವಶನ್ ಬರ್ತವೆ. 10 ಕ್ವಶನ್ ನೀವು ಇಲ್ಲಿ ಬರಿಬೇಕು, ಯಾವುದೇ ಚಾಯ್ಸ್ ಇಲ್ಲಿ ಇಲ್ಲ. ಸೊ 10 ಮಾರ್ಕ್ಸಿಗೆ ಕ್ವಶನ್ ಬರುತ್ತೆ ಅಲ್ಲ, ಅದು ನೀವು 5 ಪೇಜಸ್ ಬರಿಬೇಕು. ಆಲ್ರೆಡಿ ನಿಮ್ಮ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ ಬಂದಿರುತ್ತೆ. ಸೊ ಆ ಕ್ವಶನ್ ನಂಬರ್ ಎಲ್ಲಿದೆ ಅದೇ ಕ್ವಶನ್ ಮೇಲೆ ಆ ಆನ್ಸರ್ ಬರಿಬೇಕು. ಓಕೆ, ಸೊ 5 ಪೇಜಸ್ ನೀವು ಇಲ್ಲಿ ಬರಿಬೇಕು. ಇದು 3 ಪೇಜಸ್, 5 ಮಾರ್ಕ್ಸಿಗೆ ಕ್ವಶನ್ ಇದೆಲ್ಲ 3 ಪೇಜಸ್ ನೀವು ಬರಿಬೇಕು. ಆ್ಯಂಡ್ ಇವೆಲ್ಲ 2 ಪೇಜಸ್ ನೀವು 1 ಪೇಜಸ್ ಬರಿಬೇಕು. 2 ಮಾರ್ಕ್ಸಿಂದಿದೆ, 1 ಪೇಜಸ್ ನೀವು ಬರಿಬೇಕಾಗುತ್ತೆ ಪ್ರತಿಯೊಂದೂ. ಓಕೆ, ಸೊ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಅಂತ. ಸೊ ಭಾಳಷ್ಟು ಕ್ವಶನ್ಸ್ ಇದ್ದಾವೆ, ರಿಪೀಟ್ ಆಗಿ ಬಂದಿದ್ದಾವೆ. ಸೊ ನಿಮಗೆ ಸೈಕಾಲಜಿ ಜಾಸ್ತಿ ಓದಿಲ್ಲ ಅಂತ ಇದ್ದರೆ ನೀವು ನಮ್ಮ ಮೆಂಬರ್ಶಿಪ್ಪನ್ನು ಜಾಯಿನ್ ಮಾಡ್ಬೋದು. ಸಬ್ಸ್ಕ್ರೈಬ್ ಬಟನ್ ಅದೆಲ್ಲ ಅದರ ಸೈಡಲ್ಲಿ ನಿಮಗೆ ಜಾಯಿನ್ ಅಂತ ಇರುತ್ತೆ. ಸೊ 59 ರುಪೀಸ್ ನೀವು ಜಾಯಿನ್ ಆದರೆ ನಿಮಗೆ PBScಯಲ್ಲಿ ಎಲ್ಲ ಸಬ್ಜೆಕ್ಟ್ ಇರ್ತಾವೆಲ್ಲ, ಆಲ್ ಸಬ್ಜೆಕ್ಟ್ PBScಯಲ್ಲಿ ಆಲ್ ಸಬ್ಜೆಕ್ಟ್ಗಳಿದ್ದಾವೆ. ಎಲ್ಲ ಸಬ್ಜೆಕ್ಟ್ಗಳು ನಿಮಗೆ PDF, ಓಕೆ, ಕ್ವಶನ್ ವಿತ್ ಆನ್ಸರ್ PDF ಇರುತ್ತೆ, ಮತ್ತು ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ಇರ್ತವೆ. ಓಕೆ, ಆನ್ಸರ್ ಸೊಲ್ಯೂಷನ್ ಮಾಡೋದನ್ನು. ಓಕೆ, ಸೊ ಎಕ್ಸಾಂಪಲ್ ಇಲ್ಲಿ ಕ್ವಶನ್ ಇದೆ, ಲಾಂಗ್ ಎಸ್ಸೆ 10 ಮಾರ್ಕ್ಸಿಗೆ ಒಂದು ಕ್ವಶನ್ ಇದೆ, ಡಿಫೈನ್ ಸೈಕಾಲಜಿ, ಎಕ್ಸ್ಪ್ಲೇನ್ ದಿ ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೈಕಾಲಜಿ ಇನ್ ನರ್ಸಿಂಗ್. ಓಕೆ, ಸೊ 1 2 3 4 5 ಟೈಮ್ಸ್ ಇದು 10 ಮಾರ್ಕ್ಸಿಗೆ ರಿಪೀಟ್ ಆಗಿದೆ. ಓಕೆ, ಸೊ ಈ ಕ್ವಶನನ್ನು ಆನ್ಸರ್ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಓಕೆ, ನೀವು ಮೆಂಬರ್ಶಿಪ್ಪಲ್ಲಿ ಜಾಯಿನ್ ಮಾಡಿದಾಗ ಎಲ್ಲ ಸಬ್ಜೆಕ್ಟ್ ಇದ್ದಾವೆಲ್ಲ PBScಯಲ್ಲಿ ಎಲ್ಲ ಸಬ್ಜೆಕ್ಟ್ ನಿಮಗೆ ಆನ್ಸರ್ಸ್ PDF ಅಲ್ಲಿ ಸಿಗ್ತವೆ, ನೀವು ಓಪನ್ ಮಾಡಿ ಓದಬಹುದು. ಆ್ಯಂಡ್ ನೀವು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ಇದ್ದಾವೆ. ಸೊ ಓನ್ಲಿ 59 ರುಪೀಸಲ್ಲಿ ಎಲ್ಲ ಸಬ್ಜೆಕ್ಟ್ ನಿಮಗೆ ಸಿಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇಂಟ್ರೊಡಕ್ಷನ್ ಆಫ್ ಸೈಕಾಲಜಿ. ಓಕೆ, ಸೊ ಫಸ್ಟ್ ಚಾಪ್ಟರ್ ಇದೆ, ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಟು ದಿ ಸೈಕಾಲಜಿ ಅಂತ ಇದೆ. ಅದರಲ್ಲಿ ನಾವು ಲಾಂಗ್ ಎಸ್ಸೆ. ಓಕೆ, ಸೊ ಆಲ್ರೆಡಿ ನೋಡಿದ್ದೀವಿ ಈ ಕ್ವಶನ್ ಎಷ್ಟು ಸಾರಿ ರಿಪೀಟ್ ಆಗಿದೆ ಅಂತ. ಓಕೆ, ಸೊ ಇದೇ ಕ್ವಶನ್ ಮತ್ತು 5 ಮಾರ್ಕ್ಸಿಗೆ ಕೂಡ ರಿಪೀಟ್ ಆಗಿದೆ. ಎಕ್ಸಾಂಪಲ್ ಇಲ್ಲಿ ನೋಡೋಣ, ಶಾರ್ಟ್ ಎಸ್ಸೆ ಅಂದರೆ 5 ಮಾರ್ಕ್ಸಿಗೆ ಯಾವ್ಯಾವ ಯೂನಿಟ್ ವೈಸ್ ನೋಡ್ತಾ ಹೋಗೋಣ, ಯಾವ್ಯಾವ ನಮಗೆ ಇಂಪಾರ್ಟೆಂಟ್ ಇರ್ತವೆ ಅಂತ. ಓಕೆ, ಶಾರ್ಟ್ ಎಸ್ಸೆ ಇಲ್ಲಿ ನಾವು ನೋಡ್ಬೋದು, ಎಕ್ಸ್ಪ್ಲೇನ್ ರಿಲೆವೆನ್ಸ್ ಆಫ್ ಸೈಕಾಲಜಿ ಇನ್ ನರ್ಸಿಂಗ್, ಇಂಪಾರ್ಟೆನ್ಸ್ ಆಫ್ ಸೈಕಾಲಜಿ ವಿತ್ ರೆಫರೆನ್ಸ್ ಟು ನರ್ಸಿಂಗ್, ಆರ್ ಡಿಸ್ಕಸ್ ದಿ ಯೂಸಸ್ ಆಫ್ ಸೈಕಾಲಜಿ ಇನ್ ನರ್ಸಿಂಗ್. ಓಕೆ, ಸೊ ಮೇಲ್ಗಡೆ ಕ್ವಶನ್ ಆ್ಯಂಡ್ ಕೆಳಗಡೆ ಕ್ವಶನ್ ಇದೆ, ಎರಡು ಸೇಮ್ ಇದೆ, ಬಟ್ ಸ್ವಲ್ಪ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಇದೆ ಅಷ್ಟೇ. ಓಕೆ, 1 2 3 ಟೈಮ್ಸ್ ಇದು ರಿಪೀಟ್ ಆಗಿದೆ, ಮತ್ತೊಮ್ಮೆ ಕೂಡ ಬರ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಎಕ್ಸ್ಪೆರಿಮೆಂಟಲ್ ಮೆಥಡ್ ಆಫ್ ಸೈಕಾಲಜಿ, ಈ ಥರ ಕ್ವಶನ್ ಬರ್ಬೋದು, 3 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಮೆಥಡ್ಸ್ ಆಫ್ ಸೈಕಾಲಜಿ ಅಥವಾ ವೇರಿಯಸ್ ಮೆಥಡ್ಸ್ ಆಫ್ ಸೈಕಾಲಜಿ 2 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, ಸೊ ಇವೆಲ್ಲ ಕೆಳಗಡೆ ಇದ್ದಾವೆಲ್ಲ ಇವೆಲ್ಲ ಒಂದೊಂದು ಸಾರಿ ಬಂದಿದ್ದಾವೆ, ಇನ್ನೊಂದು ಸಾರಿ ಕೂಡ ಬರ್ಬೋದು. ಓಕೆ, ಸೊ ಕೇಸ್ ಸ್ಟಡಿ ಮೆಥಡ್ ಇವರು ಕೇಳಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಬ್ರಾಂಚಸ್ ಆಫ್ ಸೈಕಾಲಜಿ ಕೇಳಿದ್ದಾರೆ, ಇಲ್ಲಿ ಡೆಫಿನಿಷನ್ ಆಫ್ ಸೈಕಾಲಜಿ ಆ್ಯಂಡ್ ಸ್ಕೋಪ್ ಆಫ್ ಸೈಕಾಲಜಿ ಇಲ್ಲಿ ಕೇಳಿದ್ದಾರೆ. ಆಲ್ರೆಡಿ ಸ್ಕೋಪ್ ಇಲ್ಲಿ ಕೂಡ ಇತ್ತು, ಮತ್ತು 5 ಮಾರ್ಕ್ಸಿಗೆ ಸಪ್ರೇಟಾಗಿ ಕೂಡ ಬಂದಿದೆ. ಓಕೆ, ನೆಕ್ಸ್ಟ್ 2 ಮಾರ್ಕ್ಸ್. ಸೊ ಇಂಟ್ರೊಡಕ್ಷನ್ ಯೂನಿಟಲ್ಲಿ ಫಸ್ಟ್ ಯೂನಿಟಲ್ಲಿ 2 ಮಾರ್ಕ್ಸ್ ಕ್ವಶನ್ ಏನೇನಿದ್ದಾವೆ ನೋಡೋಣ. ಸೈಕಾಲಜಿ ಡೆಫಿನೇಷನ್ ಇಂಪಾರ್ಟೆಂಟ್ ಇದೆ, 1 2 3 ಟೈಮ್ಸ್ ರಿಪೀಟ್ ಆಗಿದೆ, 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸಿಗೆ ಕೂಡ ಇದು ರಿಪೀಟ್ ಆಗಿದೆ. ಇಂಟ್ರೋಸೆಪ್ಷನ್ ಅಂದರೆ ಏನು ಇಲ್ಲಿ ಕೂಡ ಕೇಳಿದ್ದಾರೆ. ಓಕೆ, ಸೊ ಇದು ರಿಪೀಟ್ ಆಗಿದೆ. ಇಂಟ್ರೋಸೆಪ್ಷನ್ 1 2 3 4 5 ಟೈಮ್ಸ್ ಇದು ರಿಪೀಟ್ ಆಗಿದೆ. ನೆಕ್ಸ್ಟ್ ಕ್ಲಿನಿಕಲ್ ಸೈಕಾಲಜಿ ಡೆಫಿನೇಷನ್ ಕೇಳಿದ್ದಾರೆ, ಪ್ಯಾರಾಸೈಕಾಲಜಿ ಡೆಫಿನೇಷನ್ ಕೇಳಿದ್ದಾರೆ, ಅಬ್ಸರ್ವೇಷನ್ ಅಂದರೆ ಏನು ಡೆಫಿನೇಷನ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ನರ್ಸಿಂಗ್ ಇನ್ ಸೈಕಾಲಜಿ ಮೀನ್ಸ್ ಇಂಪಾರ್ಟೆನ್ಸ್ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ರೈಟ್ ದಿ
ಮೆರಿಟ್ಸ್ ಆಫ್ ಅಬ್ಸರ್ವೇಷನ್ ಮೆಥಡ್ ಆಫ್ ಸೈಕಾಲಜಿ ಇದು ಇಲ್ಲಿ ಕೊಳಿದ್ದಾರೆ 23ಯಲ್ಲಿ. ಓಕೆ, ಸೊ ನಿಮಗೆ 2 ಮಾರ್ಕ್ಸಿಗೆ ಚಾಯ್ಸಸ್ ಇರೋದಿಲ್ಲ, ಅದಕ್ಕೋಸ್ಕರ ಎಲ್ಲ 2 ಮಾರ್ಕ್ಸ್ ಮೀನ್ಸ್ ಎಷ್ಟು ಸಾರಿ ಬಂದಿದ್ದಾವೆಲ್ಲ ಎಲ್ಲ ಕ್ವಶನ್ಸನ್ನು ನೀವು ಸ್ಟಡಿ ಮಾಡಿ ಹೋದರೆ ಈಸಿ ಆಗುತ್ತೆ. ನೆಕ್ಸ್ಟ್ ಲಿಸ್ಟ್ ಡೌನ್ ದಿ ಯೂಸಸ್ ಆಫ್ ಸೈಕಾಲಜಿ ಇನ್ ನರ್ಸಿಂಗ್. ನೆಕ್ಸ್ಟ್ ಡಿಫೈನ್ ಡೆವಲಪ್ಮೆಂಟಲ್ ಸೈಕಾಲಜಿ. ಓಕೆ, ಸೊ 24ಅಲ್ಲಿ ಬಂದಿದೆ. ನೆಕ್ಸ್ಟ್ ವಾಟ್ ಈಸ್ ಸೋಷಿಯಲ್ ಸೈಕಾಲಜಿ ಇದು ಕೂಡ 24ಅಲ್ಲಿ ಬಂದಿದೆ. ನೆಕ್ಸ್ಟ್ ಯೂನಿಟ್ 2. ಓಕೆ, ಸೊ ಯೂನಿಟ್ 2 ಸೆನ್ಸೇಷನ್, ಅಟೆನ್ಷನ್ ಆ್ಯಂಡ್ ಪರ್ಸೆಪ್ಷನ್ ಅಂತ ಇದೆ. ಸೊ ಅದರಲ್ಲಿ ಯಾವ್ಯಾವ ಕ್ವಶನ್ಸ್ ಇದ್ದಾವೆ ನೋಡೋಣ. ಫಸ್ಟ್ ಲಾಂಗ್ ಎಸ್ಸೆ 10 ಮಾರ್ಕ್ಸಿಗೆ ಒಂದು ಕ್ವಶನ್ ಏನೇನಿದ್ದಾವೆ ನೋಡೋಣ. ಅಟೆನ್ಷನ್ ಡೆಫಿನಿಷನ್ ಇದೆ ಆ್ಯಂಡ್ ಎಕ್ಸ್ಪ್ಲೇನ್ ಡಿಟರ್ಮಿನೆಂಟ್ಸ್ ಆರ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಅಟೆನ್ಷನ್. ಸೊ ಇದು ಕೂಡ 1 2 3 ಟೈಮ್ಸ್ ಇದು ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಪರ್ಸೆಪ್ಷನ್ ಅಂದರೆ ಏನು, ಡಿಫೈನ್ ಪರ್ಸೆಪ್ಷನ್, ರೈಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೆಪ್ಷನ್, ಎಕ್ಸ್ಪ್ಲೇನ್ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್. ಸೊ ಇದು ಒಂದು ಸರಿ ಬಂದಿದೆ 10 ಮಾರ್ಕ್ಸಲ್ಲಿ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ನೆನ್ಪಿಡಬೇಕು. ನೆಕ್ಸ್ಟ್ ಪರ್ಸೆಪ್ಷನ್ ಅಂದರೆ ಏನು, ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ಸ್ ಆಫ್ ಪರ್ಸೆಪ್ಚುವಲ್ ಆರ್ಗನೈಸೇಷನ್ ಇದು ಒಂದು ಸರಿ ಬಂದಿದೆ. ನೆಕ್ಸ್ಟ್ ಪರ್ಸೆಪ್ಷನ್ ಅಂದರೆ ಏನು, ಲಿಸ್ಟ್ ಡೌನ್ ದಿ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಪರ್ಸೆಪ್ಷನ್ ಆರ್ ಎಕ್ಸ್ಪ್ಲೇನ್ ಎರರ್ಸ್ ಇನ್ ಪರ್ಸೆಪ್ಷನ್ ಇದು ಕೂಡ ಒಂದು ಸರಿ ಬಂದಿದೆ. ಓಕೆ, ಸೊ ಏನೇನು ಫ್ಯಾಕ್ಟರ್ಸ್ ಇದ್ದಾವೆ ಪರ್ಸೆಪ್ಷನ್ ಎಫೆಕ್ಟ್ ಮಾಡುತ್ತೆ ಆ್ಯಂಡ್ ಎರರ್ಸ್ ಇನ್ ಪರ್ಸೆಪ್ಷನ್ ಇದು ಕೂಡ ಇಂಪಾರ್ಟೆಂಟ್ ಇದೆ. 5 ಮಾರ್ಕ್ಸಲ್ಲಿ ಕೂಡ ಅವೆಲ್ಲ ರಿಪೀಟ್ ಆಗ್ತವೆ. ಓಕೆ, ಸೊ ಈ ಕ್ವಶನ್ ಓನ್ಲಿ ಒಂದೇ ಟೈಮ್ ಬಂದಿದೆ ಅಂತ ನೀವು ಅನ್ಕೋಬಾರ್ದು. ಒನ್ ಟೈಮ್ ಬಂದಿದೆ ಬಟ್ ಸೇಮ್ ಕ್ವಶನ್ ನಿಮಗೆ 5 ಮಾರ್ಕ್ಸಲ್ಲಿ ರಿಪೀಟ್ ಆಗ್ತಾ ಇದೆ. ಓಕೆ, ಸೊ ನೋಡೋಣ 5 ಮಾರ್ಕ್ಸ್ ಏನೇನು ಕ್ವಶನ್ ಬರ್ತವೆ ನೋಡೋಣ. ಯೂನಿಟ್ 2 ಇಂದ ಅಟೆನ್ಷನ್ ಅಂದರೆ ಏನು, ಟೈಪ್ಸ್ ಆಫ್ ಅಟೆನ್ಷನ್ ಕೇಳಿದ್ದಾರೆ ಅಥವಾ ವೆರೈಟೀಸ್ ಅಂತ ಈ ಥರ ಕೂಡ ಕ್ವಶನ್ ಬರ್ಬೋದು. ಸೊ ನೋಡ್ಬೋದು ಇಲ್ಲಿ ನೀವು 4 ಟೈಮ್ಸ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಅಟೆನ್ಷನ್ ಅಂದರೆ ಏನು, ಎಕ್ಸ್ಪ್ಲೇನ್ ಡಿಟರ್ಮಿನೆಂಟ್ಸ್ ಆಫ್ ಅಟೆನ್ಷನ್ ಆರ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಅಟೆನ್ಷನ್ 5 ಮಾರ್ಕ್ಸಿಗೆ ನಿಮಗೆ 2 ಟೈಮ್ಸ್ ಕೇಳಿದ್ದಾರೆ. ಓಕೆ, ಸೊ ಸೇಮ್ ಕ್ವಶನ್ ನಿಮಗೆ ಇಲ್ಲಿ 3 ಟೈಮ್ಸ್ ಕೇಳಿದ್ದಾರೆ, ಇಲ್ಲಿ 2 ಟೈಮ್ಸ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಡಿಫೈನ್ ಪರ್ಸೆಪ್ಷನ್, ಎಕ್ಸ್ಪ್ಲೇನ್ 2 ಎರರ್ಸ್ ಆಫ್ ಪರ್ಸೆಪ್ಷನ್ ಆರ್ ಎರರ್ಸ್ ಇನ್ ಪರ್ಸೆಪ್ಷನ್ ಇದು ನಿಮಗೆ 2 ಟೈಮ್ಸ್ ಕೇಳಿದ್ದಾರೆ. ಓಕೆ, ಇಲ್ಲಿ ಕೂಡ ನೀವು ನೋಡ್ಬೋದು 10 ಮಾರ್ಕ್ಸಿಗೆ ಒಂದು ಸಲ ಕೇಳಿದ್ದಾರೆ, 5 ಮಾರ್ಕ್ಸಿಗೆ ನಿಮಗೆ 2 ಟೈಮ್ಸ್ ಕೇಳಿದ್ದಾರೆ. ಸೊ ಇನ್ನೊಂದು ಕೂಡ ಕೇಳ್ಬೋದು. ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪರ್ಸೆಪ್ಷನ್. ಸೊ ಸೇಮ್ ಕ್ವಶನ್ ನಮಗೆ ಇಲ್ಲಿ ಮೇಲ್ಗಡೆ ಇದೆ, ಲಿಸ್ಟ್ ದಿ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಪರ್ಸೆಪ್ಷನ್ 10 ಮಾರ್ಕ್ಸಿಗೆ ಕೂಡ ಬಂದಿದೆ ಆ್ಯಂಡ್ ಅದೇ ಕ್ವಶನ್ ನಿಮಗೆ 5 ಮಾರ್ಕ್ಸಿಗೆ ಕೂಡ ಬಂದಿದೆ. ಓಕೆ, ಸೊ ಇದಕ್ಕೋಸ್ಕರ ಇವೆಲ್ಲ ಏನೇನಿದ್ದಾವೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ಸ್ ಆಫ್ ಗ್ರೂಪಿಂಗ್ ಆ್ಯಂಡ್ ಆರ್ಗನೈಸೇಷನ್. ಓಕೆ, ನೆಕ್ಸ್ಟ್ ಡಿಫೈನ್ ಪರ್ಸೆಪ್ಷನ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ಪರ್ಸೆಪ್ಷನ್. 2 ಕ್ವಶನ್ ಸೇಮ್ ಇದ್ದಾವೆ, ಸೇಮ್ ಆನ್ಸರ್ ಇದೆ. ಓಕೆ, ನೆಕ್ಸ್ಟ್ ಇಲ್ಯೂಷನ್ ಆ್ಯಂಡ್ ಹೆಲ್ಯೂಷನ್. ಸೊ ಮತ್ತೆ ಇದು ಕ್ವಶನ್ ಕೂಡ ರಿಪೀಟ್ ಆಗಿದೆ. ಓಕೆ, ಸೊ ಇಲ್ಯೂಷನ್ ಆ್ಯಂಡ್ ಹೆಲ್ಯೂಷನ್ ಇವೆಲ್ಲ ಏನಿದ್ದಾವೆ, ದೀಸ್ ಆರ್ ದಿ ಎರರ್ಸ್ ಇನ್ ಪರ್ಸೆಪ್ಷನ್. ಓಕೆ, ಇದೇ ಆನ್ಸರ್ ನೀವು ಇಲ್ಲಿ ಬರೀಬೇಕು. ಸೊ ನೋಡಿ ರಿಪೀಟ್ ಆಗ್ತಾ ಇದ್ದಾವೆ. ಓಕೆ, ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಏನೇನಿದ್ದಾವೆ ನೋಡೋಣ. ಸೊ ಇಲ್ಯೂಷನ್ ಹ್ಯಾಲ್ಯೂಸಿನೇಷನ್ ಸೇಮ್ ಕ್ವಶನ್ ಇದೆ. ಓಕೆ, ಜಸ್ಟ್ ಇಲ್ಲಿ ಮೇಲ್ಗಡೆ ನೋಡಿದ್ದೀವಿ, ಅದೇ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಅಬ್ನಾರ್ಮಲಿಟೀಸ್ ಆಫ್ ಪರ್ಸೆಪ್ಷನ್ ಮತ ಕೇಳಿದ್ದಾರೆ. ಓಕೆ, ಸೊ ಫಿಗರ್ ಆ್ಯಂಡ್ ಗ್ರೌಂಡ್ ಅಂದರೆ ಏನು, ಕ್ಲಾಸಿಫೈ ಅಟೆನ್ಷನ್, ಟೈಪ್ಸ್ ಆಫ್ ಅಟೆನ್ಷನ್ ಕೇಳಿದ್ದಾರೆ ಇಲ್ಲಿ. ಓಕೆ, ಸೊ ಡಿಸ್ಟ್ರಾಕ್ಷನ್ ಅಂದರೆ ಏನು, ಸೆನ್ಸೇಷನ್ ಅಂದರೆ ಏನು, ಅಟೆನ್ಷನ್ ಅಂದರೆ ಏನು, ಇಲ್ಯೂಷನ್ನು, ಪರ್ಸೆಪ್ಷನ್ನು, ಹ್ಯಾಲುಸಿನೇಷನ್ ಇವೆಲ್ಲ ಅಂದರೆ ಏನು, ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೆಪ್ಷನ್ ಇವೆಲ್ಲ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಇವೆಲ್ಲ ನೀವು ಓದ್ಕೊಂಡು ಹೋಗಬೇಕು. ಆಲ್ರೆಡಿ ನೀವು ಇವೆಲ್ಲ ನಿಮ್ಗೆ ಮೇಲ್ಗಡೆ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಆನ್ಸರಲ್ಲೇ ಇವೆಲ್ಲ ಬರ್ತವೆ, ಬಟ್ ಸ್ಟಿಲ್ ಸಪ್ರೇಟ್ ಒಂದು ಸಾರಿ ಓದ್ಕೊಂಡು ಹೋದರೆ ಒಳ್ಳೆಯದು. ಓಕೆ, ಸೊ ನೆಕ್ಸ್ಟ್ ಯೂನಿಟ್ 3 ಮೋಟಿವೇಶನ್. ಸೊ ಇದರಲ್ಲಿ ಕೂಡ ನಿಮಗೆ ಲಾಂಗ್ ಎಸ್ಸೆ, ಶಾರ್ಟ್ ಎಸ್ಸೆ ಆ್ಯಂಡ್ ಶಾರ್ಟ್ ಆನ್ಸರ್ಸ್ ಬರ್ತವೆ ನೋಡೋಣ. ಓಕೆ, ಸೊ ಮೋಟಿವೇಶನ್ ಅಂದರೆ ಏನು ಆ್ಯಂಡ್ ಎಕ್ಸ್ಪ್ಲೇನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೋಟಿವ್. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೋಟಿವ್ಸ್ ಇಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಮೋಟಿವೇಶನ್, ಎಕ್ಸ್ಪ್ಲೇನ್ ಸೋಷಿಯಲ್ ಮೋಟಿವ್. ಓಕೆ, ಸೊ ಸೆಕೆಂಡರಿ ಮೋಟಿವನ್ನು ನಾವು ಸೋಷಿಯಲ್ ಮೋಟಿವ್ ಅಂತ ಹೇಳ್ತೀವಿ. ಓಕೆ, ಸೊ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ, ಮೆಂಬರ್ಶಿಪ್ ಜಾಯ್ನ್ ಆಗಿದ್ದರೆ ಅದರಲ್ಲಿ ನಿಮಗೆ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡೋ ಟೈಮಲ್ಲಿ ನಾನು ಮಾಡಿದ್ದೀನಿ. ಸೊ 2 ಕ್ವಶನ್ ಸೇಮ್ ಇದ್ದಾವೆ. ಇಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕೇಳಿದ್ದಾರೆ, ಇಲ್ಲಿ ಓನ್ಲಿ ಸೆಕೆಂಡರಿ ಕೇಳಿದ್ದಾರೆ. ಓಕೆ, ಸೊ ಈ ಥರ. ನೆಕ್ಸ್ಟ್ ಮೋಟಿವ್ ಅಂದರೆ ಏನು, ಕ್ಲಾಸಿಫೈ ಮೋಟಿವ್. ಓಕೆ, ಸೊ ಮೋಟಿವ್ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ ಆ್ಯಂಡ್ ಡಿಸ್ಕ್ರೈಬ್ ದಿ ಫಿಸಿಯೋಲಾಜಿಕಲ್ ಮೋಟಿವ್. ಓಕೆ, 2023ಯಲ್ಲಿ ಬಂದಿದೆ. ಫಿಸಿಯೋಲಾಜಿಕಲ್ ಮೋಟಿವ್ ಅಂದರೆ ಪ್ರೈಮರಿ ಮೋಟಿವ್ ಅನ್ನೇ ನಾವು ಫಿಸಿಯೋಲಾಜಿಕಲ್ ಮೋಟಿವ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಒಂದೇ ಕ್ವಶನ್ ಬ್ರಿಕ್ ಆಗಿ ಇಲ್ಲೊಂದು ಕ್ವಶನ್ 2 ಕ್ವಶನ್ ಥರ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಮೋಟಿವೇಶನ್ ಅಂದರೆ ಏನು, ಥಿಯೋರೀಸ್ ಆಫ್ ಮೋಟಿವೇಶನ್ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ 5 ಮಾರ್ಕ್ಸಿಗೆ ಯಾವ ಕ್ವಶನ್ ಬರ್ತಾ ಇದ್ದಾವೆ ನೋಡೋಣ. ಮೋಟಿವೇಶನ್ ಚಾಪ್ಟರಿಂದ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಮ್ಯಾಸ್ಲೋಸ್ ಹೈರಾರ್ಕಿ ಆಫ್ ಮೋಟಿವೇಶನ್. ಅಂದರೆ ಮ್ಯಾಸ್ಲೋಸ್ ಹೈರಾರ್ಕಿ ಆಫ್ ಮೋಟಿವೇಶನ್ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಸೊ ಮ್ಯಾಸ್ಲೋಸ್ ಥಿಯರಿ ಆಫ್ ಮೋಟಿವೇಶನ್, ಮ್ಯಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಮ್ಯಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಅಥವಾ ಎಲಾಬ್ರೇಟ್ ದಿ ಮ್ಯಾಸ್ಲೋಸ್ ಥಿಯರಿ ಆಫ್ ಸೆಲ್ಫ್ ಆ್ಯಕ್ಚುಲೈಸೇಷನ್. 1 2 3 4 ಟೈಮ್ಸ್ ಇದು 5 ಮಾರ್ಕ್ಸಿಗೆ ಕೇಳಿದ್ದಾರೆ ಆ್ಯಂಡ್ ಇದೇ ಆನ್ಸರ್ ಎಲ್ಲಿ ಬರುತ್ತೆ ನಿಮಗೆ, ಥಿಯರೀಸ್ ಆಫ್ ಮೋಟಿವೇಶನಲ್ಲಿ ಕೂಡ ಬರುತ್ತೆ. ಓಕೆ, ಸೊ ಅದು ಭಾಳ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕಾನ್ಫ್ಲಿಕ್ಟ್ ಅಂದರೆ ಏನು,
ಟೈಪ್ಸ್ ಆಫ್ ಕಾನ್ಫ್ಲಿಕ್ಟ್ ಕೇಳ್ತಾ ಇದ್ದಾರೆ, ಟೈಪ್ಸ್ ಆಫ್ ಕಾನ್ಫ್ಲಿಕ್ಟ್ ಅಂತ ಕೇಳ್ಬೋದು. ಆ್ಯಂಡ್ ಎಕ್ಸ್ಪ್ಲೇನ್ ದಿ ಸೋರ್ಸಸ್ ಆ್ಯಂಡ್ ಟೈಪ್ಸ್ ಆಫ್ ಕಾನ್ಫ್ಲಿಕ್ಟ್ ಅಂತ ಕೇಳ್ಬೋದು, ಅಥವಾ ಡಿಸ್ಕಸ್ ದಿ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂತ ಬರ್ಬೋದು. ಎಲ್ಲದರ ಆನ್ಸರ್ ಸೇಮ್ ಇದೆ. 1 2 3 4 5 ಟೈಮ್ಸ್ ನಿಮಗೆ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಫ್ರಸ್ಟ್ರೇಷನ್ ಅಂದರೆ ಏನು, ಸೋರ್ಸಸ್ ಆಫ್ ಫ್ರಸ್ಟ್ರೇಷನ್, ಡಿಸ್ಕ್ರೈಬ್ ದಿ ಸೋರ್ಸಸ್ ಆಫ್ ಫ್ರಸ್ಟ್ರೇಷನ್ ಅಂತ ಬರಬಹುದು, ಅಥವಾ ಫ್ರಸ್ಟ್ರೇಷನ್ ಆ್ಯಂಡ್ ಡಿಸ್ಕ್ರೈಬ್ ದಿ ಸೋರ್ಸಸ್ ಆಫ್ ಫ್ರಸ್ಟ್ರೇಷನ್, ಈ ಥರ ಕ್ವಶನ್ ಬರ್ಬೋದು. ಸೊ ಇದು ಕೂಡ 1 2 3 ಟೈಮ್ಸ್ ಇದು ರಿಪೀಟ್ ಆಗಿದೆ, ಮತ್ತೊಮ್ಮೆ ಕೂಡ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಸಿಯೋಲಾಜಿಕಲ್ ನೀಡ್. ಓಕೆ, ಸೊ ಇದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಟೈಪ್ಸ್ ಆಫ್ ಬೇಸಿಕ್ ಮೋಟಿವ್, ಎಕ್ಸ್ಪ್ಲೇನ್ ದಿ ಮೋಟಿವೇಶನ್ ಸೈಕಲ್ ಆ್ಯಂಡ್ ಥಿಯೋರೀಸ್ ಆಫ್ ಮೋಟಿವೇಶನ್. ಓಕೆ, ಸೊ ಆಲ್ರೆಡಿ ಇದು ಕ್ವಶನ್ ಕೂಡ 10 ಮಾರ್ಕ್ಸಲ್ಲಿ ರಿಪೀಟ್ ಆಗಿದೆ. ಸೊ ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ದಾವೆ. ಓಕೆ, ನೆಕ್ಸ್ಟ್ 2 ಮಾರ್ಕ್ಸಿಗೆ ಏನೇನು ಕ್ವಶನ್ ಬರ್ತವೆ ನೋಡೋಣ. ಕಾನ್ಫ್ಲಿಕ್ಟ್ ಅಂದರೆ ಏನು, ಟೈಪ್ಸ್ ಆಫ್ ಕಾನ್ಫ್ಲಿಕ್ಟ್ ಆಲ್ರೆಡಿ ನಾವು 5 ಮಾರ್ಕ್ಸಲ್ಲಿ ಕೂಡ ಸೇಮ್ ಕ್ವಶನ್ ಬಂದಿತ್ತು, ಆ್ಯಂಡ್ 2 ಮಾರ್ಕ್ಸಲ್ಲಿ ಕೂಡ 2 ಸಾರಿ ಕೇಳಿದ್ದಾರೆ. ನೆಕ್ಸ್ಟ್ ಫ್ರಸ್ಟ್ರೇಷನ್ ಅಂದರೆ ಏನು ವಿತ್ ಎಕ್ಸಾಂಪಲಿಂದ ಫ್ರಸ್ಟ್ರೇಷನ್ ಕೇಳಿದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ಮೋಟಿವೇಶನ್ ಸೈಕಲ್ ಆ್ಯಂಡ್ ವಾಟ್ ಈಸ್ ಮೋಟಿವೇಶನ್ ಸೈಕಲ್, 2 ಟೈಮ್ಸ್ ನಿಮಗೆ 2 ಮಾರ್ಕ್ಸಿಗೆ ಕೂಡ ಕೇಳಿದ್ದಾರೆ. ಆಲ್ರೆಡಿ ನಾವು ಇಲ್ಲಿ ಮೋಟಿವೇಶನ್ ಸೈಕಲ್ 5 ಮಾರ್ಕ್ಸಿಗಿತ್ತು, ಮತ್ತು ಅದು 2 ಮಾರ್ಕ್ಸಿಗೆ ರಿಪೀಟ್ ಆಗಿದೆ, ಈ ಥರ. ನೆಕ್ಸ್ಟ್ ಸೆಲ್ಫ್ ಆ್ಯಕ್ಚುವಲೈಸೇಷನ್ ಅಂದರೆ ಏನು, ಮ್ಯಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ ಒಳಗಡೆ ಇದೆಯಲ್ಲ, ಸೊ ಅದು 3 ಟೈಮ್ಸ್ ನಮಗೆ ಇಲ್ಲಿ ಬಂದಿದೆ. ಓಕೆ, ನೆಕ್ಸ್ಟ್ ಸೆಕೆಂಡರಿ ಮೋಟಿವ್ ಏನೇನಿದ್ದಾವೆ ಇದು ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಟೈಪ್ಸ್ ಆಫ್ ಮೋಟಿವ್ ಇಲ್ಲಿ ಕೇಳಿದ್ದಾರೆ. ಓಕೆ, ಲಿಸ್ಟ್ ಡೌನ್ ದಿ ಸೋಷಿಯಲ್ ಮೋಟಿವ್ ಆ್ಯಂಡ್ ಸೆಕೆಂಡರಿ ಮೋಟಿವ್ ಎರಡು ಒಂದೇ ಇದೆ. ಓಕೆ, ಸೊ ಇದೇ ರಿಪೀಟ್ ಆಗಿದೆ. ಓಕೆ, ಜಸ್ಟ್ ಕ್ವಶನಿಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ಸ್ಟಿಂಕ್ಟ್ ಅಂದರೆ ಏನು. ಓಕೆ, ಸೊ ಇವೆಲ್ಲ ಕ್ವಶನ್ಸ್ ಇದ್ದಾವೆ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಏನಿದೆ ನೋಡೋಣ. ಓಕೆ, ಸೊ ಇಮೋಷನ್. ಸೊ ಇದ್ರ ಒಳಗಡೆ ನಿಮಗೆ 5 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ, 10 ಮಾರ್ಕ್ಸಲ್ಲಿ ಕ್ವಶನ್ ಬರೋದಿಲ್ಲ. ನೋಡೋಣ. ಸೊ ಡಿಫೈನ್ ಇಮೋಷನ್, ಯಾವ ಥರ ಕ್ವಶನ್ ಬರ್ಬೋದು, ಇಮೋಷನ್ ಡೆಫಿನೇಷನ್ ಕೇಳ್ತಾರೆ. ಚೇಂಜಸ್ ಅಬ್ಸರ್ವ್ ಡ್ಯೂರಿಂಗ್ ಇಮೋಷನ್ ಆದಾಗ ಏನೇನು ಚೇಂಜಸ್ ಆಗ್ತವೆ ಅದು ಕೇಳ್ಬೋದು, ಅಥವಾ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಫಿಸಿಯೋಲಾಜಿಕಲ್ ಆ್ಯಂಡ್ ಸೈಕಾಲಜಿಕಲ್ ಚೇಂಜಸ್ ಡ್ಯೂರಿಂಗ್ ಇಮೋಷನ್ ಆದಾಗ ಫಿಸಿಯೋಲಜಿ ಆ್ಯಂಡ್ ನಮ್ಮ ಸೈಕಾಲಜಿಕಲ್ ಚೇಂಜಸ್ ಏನೇನಿದ್ದಾವೆ ಅದು ಕೇಳ್ಬೋದು, ಅಥವಾ ಇದೇ ಕ್ವಶನನ್ನು ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೋಷನ್ ಅಂತ ಕೂಡ ಕೇಳ್ಬೋದು. ಓಕೆ, ಸೊ ಇವೆಲ್ಲ ಕ್ವಶನ್ಸ್ ನೀವು ಮರ್ಜ್ ಮಾಡಿ ಆನ್ಸರ್ ಬರಿಬೋದು. ಓಕೆ, ಸೊ 3 ಟೈಮ್ಸ್ ಕ್ವಶನ್ ಬಂದಿದೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನೀವು ಮೆಂಬರ್ಶಿಪ್ ತೊಗೊಂಡಿದ್ರೆ ನಿಮಗೆಲ್ಲ PDF ಕೂಡ ಸಿಗ್ತವೆ, ಆ್ಯಂಡ್ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಮೋಷ್ನಲ್ ಹೆಲ್ತ್, ಇಮೋಷನ್ ಇನ್ ಡಿಸೀಸ್, ಇಮೋಷನ್ ಇನ್ ಇಲ್ನೆಸ್. ಓಕೆ, ಸೊ ಇದು ಈ ಥರ ಕ್ವಶನ್ ಬರ್ಬೋದು. ಸೊ ಎಲ್ಲನೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ಥಿಯರೀಸ್ ಆಫ್ ಇಮೋಷನ್ ಬಗ್ಗೆ ಕೇಳಿದ್ದಾರೆ, ಆ್ಯಂಡ್ ಎಕ್ಸ್ಪ್ಲೇನ್ ಥಿಯರೀಸ್ ಆಫ್ ಇಮೋಷನ್, ಈ ಥರ ಕೂಡ ಕ್ವಶನ್ ಬರ್ಬೋದು. 2 ಕ್ವಶನ್ ಒಂದೇ ಇದೆ, 2 ಟೈಮ್ಸ್ ಕೇಳಿದ್ದಾರೆ. ಡಿಸ್ಕ್ರೈಬ್ ಎಕ್ಸ್ಪ್ರೆಷನ್ ಆಫ್ ಇಮೋಷನ್, ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀರಾ ಅದ್ರ ಬಗ್ಗೆ ಕೇಳಿದ್ದಾರೆ. ಗ್ರೀಫ್ ಪ್ರೋಸೆಸ್ ಅಂದರೆ ಏನು ಅದ್ರ ಬಗ್ಗೆ ಇವರು ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ 2 ಮಾರ್ಕ್ಸಿಗೆ ಏನೇನು ಕ್ವಶನ್ ಬರ್ತವೆ ನೋಡೋಣ. ಸ್ಟೇಜಸ್ ಆಫ್ ಗ್ರೀಫ್, ಓಕೆ, ಅಥವಾ ಡಿಫೈನ್ ಗ್ರೀಫ್, ಈ ಥರ ಕ್ವಶನ್ ಕೇಳ್ಬೋದು. ಸೇಮ್ ಟು ಸೇಮ್ ಇಲ್ಲಿ ಮೇಲ್ಗಡೆ ಕ್ವಶನ್ ಇದೆಯಲ್ಲ 5 ಮಾರ್ಕ್ಸಿಂದಿದೆ, 2 ಮಾರ್ಕ್ಸಿಗೆ ಇಲ್ಲಿ ಕೇಳಿದ್ದಾರೆ. 1 2 3 ಟೈಮ್ಸ್ ಇಲ್ಲಿ ಕೇಳಿದ್ದಾರೆ. ಇಮೋಷನ್ ಡೆಫಿನೇಷನ್ ಕೇಳಿದ್ದಾರೆ. ಅಗ್ರೆಷನ್ ಅಂದರೆ ಏನು ಅದರ ಡೆಫಿನೇಷನ್ ಕೇಳಿದ್ದಾರೆ. ಆ್ಯಂಗರ್ ಅಂದರೆ ಏನು ಅದರ ಡೆಫಿನೇಷನ್ ಕೇಳಿದ್ದಾರೆ. ಲಿಸ್ಟ್ ಡೌನ್ ದಿ ಟೈಪ್ಸ್ ಆಫ್ ಇಮೋಷನ್, ಓಕೆ, ಟೈಪ್ಸ್ ಆಫ್ ಇಮೋಷನ್ ವಿತ್ ಎಕ್ಸಾಂಪಲ್ ಕೂಡ ಕೇಳಿದ್ದಾರೆ. ಓಕೆ, 2024ಅಲ್ಲಿ. ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 5 ಪರ್ಸ್ನಾಲಿಟಿ. ಓಕೆ, ಯೂನಿಟ್ ನಂಬರ್ 5 ಪರ್ಸ್ನಾಲಿಟಿ ಇದೆ. ಸೊ ಇದರಲ್ಲಿ ನಿಮಗೆ 10 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ ಬರ್ತವೆ. ಓಕೆ, ಸೊ ಲಾಂಗ್ ಎಸ್ಸೆ ಕ್ವಶನ್ಸ್ ಅಂದರೆ 10 ಮಾರ್ಕ್ಸ್ ಕ್ವಶನ್ಸ್. ಸೊ ಏನೇನು ಬರ್ಬೋದು ನೋಡೋಣ. ಪರ್ಸ್ನಾಲಿಟಿ ಅಂದರೆ ಏನು, ಎಕ್ಸ್ಪ್ಲೇನ್ ಫ್ರೂಡ್ ಸೈಕೋ ಅನಾಲಿಟಿಕಲ್ ಥಿಯರಿ ಆಫ್ ಪರ್ಸ್ನಾಲಿಟಿ, ಈ ಥರ ಕ್ವಶನ್ ಬರ್ಬೋದು. ಅಥವಾ ಇದೇ ಕ್ವಶನ್ ನಿಮಗೆ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಬೌಟ್ ಸೈಕೋ ಅನಾಲಿಟಿಕಲ್ ಥಿಯರಿ ಆಫ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಈ ಥರ ಕೂಡ ಕ್ವಶನ್ ಬರ್ಬೋದು. ವೆರಿ ಇಂಪಾರ್ಟೆಂಟ್ ಇದೆ, 2 ಟೈಮ್ಸ್ ಇದು ಕೇಳಿದ್ದಾರೆ. ಓಕೆ, ಸೊ ವಾಟ್ ಈಸ್ ಪರ್ಸ್ನಾಲಿಟಿ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಕ್ಲಾಸಿಫಿಕೇಶನ್ ಆರ್ ಟೈಪ್ಸ್ ಆಫ್ ಪರ್ಸ್ನಾಲಿಟಿ, 2 ಟೈಮ್ಸ್ ಕೇಳಿದ್ದಾರೆ. ಓಕೆ, ಡಿಫೈನ್ ಪರ್ಸ್ನಾಲಿಟಿ, ವೇರಿಯಸ್ ಟೆಕ್ನಿಕ್ಸ್ ಟು ಅಸೆಸ್ ದಿ ಪರ್ಸ್ನಾಲಿಟಿಯನ್ನು ನಾವು ಯಾವ ಥರ ಅಸೆಸ್ ಮಾಡ್ಬೋದು ಅದು ಕೂಡ ಕ್ವಶನ್ ಬಂದಿದೆ, ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಇವೆಲ್ಲ ಲಾಂಗ್ ಎಸ್ಸೆ 10 ಮಾರ್ಕ್ಸಿಗೆ. ನೆಕ್ಸ್ಟ್ ಶಾರ್ಟ್ ಎಸ್ಸೆ ಒಳಗಡೆ 5 ಮಾರ್ಕ್ಸಿಗೆ ಒಂದು ಬರುತ್ತೆ, 3 ಪೇಜಸ್ ನೀವು ಬರೀಬೇಕಾಗುತ್ತೆ. ನೋಡೋಣ ಏನೇನು ಕ್ವಶನ್ ಬಂದಿದ್ದಾವೆ. ಡಿಸ್ಕ್ರೈಬ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ. ಓಕೆ, ಸೊ ಸೇಮ್ ನಮಗಿಲ್ಲಿ ಮೇಲ್ಗಡೆ ನಾವು ನೋಡಿದ್ದೀವಿ ಪರ್ಸ್ನಾಲಿಟಿ ಯಾವ ಥರ ಬೆಳೆಯುತ್ತೆ ಅದರದ್ದು ಅಲ್ಲಿ ಸೈಕೋನಾಟಿಕಲ್ ಥಿಯರಿ ಹೇಳಿದರು. ಓಕೆ, ಸೊ ಇಲ್ಲಿ ಏನು ಕೇಳಿದ್ದಾರೆ, ಎಫೆಕ್ಟ್ ದಿ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಪರ್ಸ್ನಾಲಿಟಿ, ಏನೇನು ಫ್ಯಾಕ್ಟರ್ಸ್ ಇದ್ದಾವೆ ನಮ್ಮ ಪರ್ಸ್ನಾಲಿಟಿ ಎಫೆಕ್ಟ್ ಆಗ್ತವೆ, ಅಥವಾ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಬರ್ಬೋದು. 2 ಟೈಮ್ಸ್ ಇದು ಕೂಡ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರೊಜೆಕ್ಟಿವ್ ಟೆಕ್ನಿಕ್ ಅಂದರೆ ಏನು. ಓಕೆ, ಸೊ ಅಸೆಸ್ಮೆಂಟ್ ಆಫ್ ಪರ್ಸ್ನಾಲಿಟಿ ಒಳಗಡೆ ಏನು ಬರ್ತವೆ, ಪ್ರೊಜೆಕ್ಟಿವ್
ಟೆಕ್ನಿಕ್ಸ್ ಬರ್ತವೆ. ಓಕೆ, ಸೊ ಅದು ನೀವು ಆನ್ಸರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡಿಸ್ಕಸ್ ಸೈಕೋ ಅನಾಲಿಟಿಕಲ್ ಥಿಯೋರಿ ಆಫ್ ಪರ್ಸನಾಲಿಟಿ. ಓಕೆ, ಸೊ ಆಲ್ರೆಡಿ ನಮಗಿಲ್ಲಿ ಬಂದಿದೆ. ಸೊ ಸೇಮ್ ಕ್ವಶನ್ ನಮಗಿಲ್ಲಿ 5 ಮಾರ್ಕ್ಸಿಗೆ ಕೂಡ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಆಫ್ ಪರ್ಸನಾಲಿಟಿ. ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಆಫ್ ಪರ್ಸನಾಲಿಟಿ ಇದು ಕೂಡ ಕ್ವಶನ್ ಬಂದಿದೆ 2024ಅಲ್ಲಿ. ಓಕೆ, ನೆಕ್ಸ್ಟ್ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಮೀನ್ಸ್ ಆಲ್ರೆಡಿ ನಾವಿಲ್ಲಿ ನೋಡಿದ್ದೀವಲ್ಲ, ಅಸೆಸ್ಮೆಂಟ್ ಆಫ್ ಪರ್ಸನಾಲಿಟಿ ಸೇಮ್ ಟು ಸೇಮ್ ಕ್ವಶನ್ ಇದೆ. ಓಕೆ, 10 ಮಾರ್ಕ್ಸಿಗೆ ಕೇಳಿದ್ದಾರೆ ಇಲ್ಲಿ ಆ್ಯಂಡ್ ಇಲ್ಲಿ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಎರಡರ ಆನ್ಸರ್ ಒಂದೇ ಇದೆ. ಓಕೆ, ನೆಕ್ಸ್ಟ್ ಡಿಸ್ಕ್ರೈಬ್ ಫ್ರೀಡ್ ಥಿಯರಿ ಆಫ್ ಸೈಕೋಸೆಕ್ಸುವಲ್ ಡೆವಲಪ್ಮೆಂಟ್. ಓಕೆ, ಸೊ ಇದ್ರ ಒಳಗಡೆ ಸೈಕೋಸೆಕ್ಸುವಲ್ ಡೆವಲಪ್ಮೆಂಟ್ ಕೂಡ ಬರುತ್ತೆ. ಸೊ ಇದು ಕೂಡ ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟು ಏನೇನು ಇದ್ರ ಒಳಗಡೆ 2 ಮಾರ್ಕ್ಸ್ ಕ್ವಶನ್ ಬರ್ತವೆ ನೋಡೋಣ. ಸೊ ಇಡ್ ಅಂದರೆ ಏನು, ಪ್ರೊಜೆಕ್ಟಿವ್ ಟೆಕ್ನಿಕ್ ಅಂದರೆ ಏನು, ಸೂಪರ್ ಈಗೋ ಅಂದರೆ ಏನು. ಸೊ ಇವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ. 3 ಟೈಮ್ಸ್ 2 ಟೈಮ್ಸ್ ಕೇಳಿದ್ದಾರೆ. ಓಕೆ, ಸೆಲ್ಫ್ ಎಸ್ಟೀಮ್ ಅಂದರೆ ಏನು, ಸೂಪರ್ ಈಗೋ ಅಂದರೆ ಏನು. ಓಕೆ, ಸೊ ಇದು ಕೂಡ 2 ಟೈಮ್ಸ್ ಕೇಳಿದ್ದಾರೆ. ವಾಟ್ ಡು ಯು ಮೀನ್ ಬೈ ಇಂಟ್ರೋವರ್ಟ್ ಅಂದರೆ ಏನು, ಈಗೋ ಅಂದರೆ ಏನು, ಟ್ರೇಟ್ ಅಂದರೆ ಏನು, ಪರ್ಸ್ನಾಲಿಟಿ ಅಂದರೆ ಏನು. ಓಕೆ, ಫ್ರೀ ಅಸೋಸಿಯೇಷನ್ ಟೆಸ್ಟ್ ಅಂದರೆ ಏನು, ಒಡಿಪಸ್ ಕಾಂಪ್ಲೆಕ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಪರ್ಸ್ನಾಲಿಟಿ ಕೇಳಿದ್ದಾರೆ. ಪರ್ಪಸಸ್ ಆಫ್ ಪರ್ಸ್ನಾಲಿಟಿ ಅಸೆಸ್ಮೆಂಟ್ ನಾವು ಯಾಕೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕೂಡ ಕ್ವಶನ್ ಕೇಳಿದ್ದಾರೆ. ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಆಫ್ ನರ್ಸಿಂಗ್ ಇದು ಕೂಡ ಇಂಪಾರ್ಟೆಂಟ್ ಇದೆ. ಇದರೊಳಗಡೆ ಕೂಡ ನಿಮಗೆ 5 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸಿಗೆ ಕ್ವಶನ್ ಬರ್ತವೆ. ಓಕೆ, ಸೊ ಇಲ್ಲಿ ಕ್ವಶನ್ ಯಾವ ಥರ ಬರ್ಬೋದು, ಡಿಸ್ಕಸ್ ದಿ ಸೈಕಾಲಜಿಕಲ್ ನೀಡ್ಸ್ ಆರ್ ಅಥವಾ ಈ ಥರ ಕ್ವಶನ್ ಬರ್ಬೋದು ನಿಮಗೆ, ಅಥವಾ ಎಕ್ಸ್ಪ್ಲೇನ್ ದಿ ಸೈಕಾಲಜಿಕಲ್ ನೀಡ್ ಆಫ್ ಏಜ್ಡ್ ಅಂತ ಕ್ವಶನ್ ಬರ್ಬೋದು. ಓಲ್ಡ್ ಏಜ್ ಅಥವಾ ಏಜ್ ಅಥವಾ ಎಲ್ಡರ್ಲಿ ಅಂತ ಕೂಡ ಬರ್ಬೋದು. ಇಲ್ಲಿ ನೀವು ನೋಡ್ಬೋದು 2 ಟೈಮ್ಸ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ಸೈಕಾಲಜಿ ಆಫ್ ಅಡೋಲೆಸೆಂಟ್ ಅಥವಾ ಎನ್ಯುಮರೇಟ್ ದಿ ಸೈಕಾಲಜಿಕಲ್ ನೀಡ್ ಆಫ್ ಅಡೋಲೆಸೆಂಟ್ ಅಥವಾ ಡಿಸ್ಕಸ್ ದಿ ಸೈಕಾಲಜಿ ಆಫ್ ಅಡೋಲೆಸೆಂಟ್. ಈ ಥರ ಕ್ವಶನ್ ಬರ್ಬೋದು. ಇದು ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ. ಆನ್ಸರ್ ಸೇಮ್ ಇದೆ. ನೆಕ್ಸ್ಟ್ 2 ಮಾರ್ಕ್ಸಿಗೆ ಏನು ಬರುತ್ತೆ ನೋಡೋಣ. ಓಕೆ, ಸೊ ಇದು ಸೈಕಾಲಜಿ 75 ಮಾರ್ಕ್ಸಿಗೆ ಕೇಳ್ತಾರೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಕ್ವಶನ್ ಕೂಡ ಜಾಸ್ತಿ ಇದೆ. 35 ಮಾರ್ಕ್ಸಿಗೆ ಕೇಳಿದರೆ ಕ್ವಶನ್ಸ್ ಕೂಡ ಕಡಿಮೆ ಇರ್ತಿದೆ. ಇದು 75 ಮಾರ್ಕ್ಸಿಗೆ ಕೇಳ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಕ್ವಶನ್ಸ್ ಇದ್ದಾವೆ. ಓಕೆ, ಶಾರ್ಟ್ ಆನ್ಸರ್ಸ್ 2 ಮಾರ್ಕ್ಸ್ ಕ್ವಶನ್ಸ್. ಸೊ ಏನೇನು ಕೇಳ್ಬೋದು. ಓಕೆ, ಸೈಕಾಲಜಿಕಲ್ ನೀಡ್ ಆಫ್ ಏಜ್ಡ್ ಆಲ್ರೆಡಿ 5 ಮಾರ್ಕ್ಸಾಗಿ ಕೇಳಿದ್ದಾರೆ. ಓಕೆ, ಸೊ ಸೈಕಾಲಜಿಕಲ್ ನೀಡ್ಸ್ ಆಫ್ ಅ ಚೈಲ್ಡ್ ಇಲ್ಲಿ ಕೇಳಿದ್ದಾರೆ. ಲಿಸ್ಟ್ ದಿ ಸೈಕಾಲಜಿಕಲ್ ನೀಡ್ಸ್ ಆಫ್ ವುಮನ್ ಇಲ್ಲಿ ಕೇಳಿದ್ದಾರೆ. ಸೈಕಾಲಜಿಕಲ್ ನೀಡ್ಸ್ ಆಫ್ ಅಡೋಲೆಸೆಂಟ್ ಕೇಳಿದ್ದಾರೆ. ಎನ್ಯುಮರೇಟ್ ದಿ ಸೈಕಾಲಜಿಕಲ್ ರಿಯಾಕ್ಷನ್ ಟು ಟರ್ಮಿನಲ್ ಇಲ್ನೆಸ್. ಓಕೆ, ಟರ್ಮಿನಲ್ ಇಲ್ನೆಸ್ ಇದ್ದಾಗ ಸೈಕಾಲಜಿಕಲ್ ರಿಯಾಕ್ಷನ್ ಯಾವ ಥರ ಇರ್ತವೆ ಅದ್ರ ಬಗ್ಗೆ ಕೇಳಿದ್ದಾರೆ. ಕೋಪಿಂಗ್ ವಿತ್ ಸ್ಟ್ರೆಸ್ ಇದ್ರ ಬಗ್ಗೆ ಕೇಳಿದ್ದಾರೆ. ಸ್ಟ್ರೆಸ್ ಅಂದರೆ ಏನು ಅದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಯೂನಿಟ್ ನಂಬರ್ 7. ಓಕೆ, ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್. ಓಕೆ, ಸೊ ಯೂನಿಟ್ ನೇಮ್ ಏನಿದೆ ಇಂಡಿವಿಜುವಲ್ ಡಿಫ್ರೆನ್ಸಸ್. ಸೊ ಇಲ್ಲಿ ನಿಮಗೆ 10 ಮಾರ್ಕ್ಸು 5 ಮಾರ್ಕ್ಸು 2 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ 10 ಮಾರ್ಕ್ಸಿಗೆ, ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಹೆರಿಡಿಟ್ರಿ ಆ್ಯಂಡ್ ಎನ್ವಿರಾನ್ಮೆಂಟ್ ಕಾಸಿಂಗ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಓಕೆ, ಹೆರಿಡಿಟ್ರಿ ಆ್ಯಂಡ್ ಎನ್ವಿರಾನ್ಮೆಂಟ್ ಆಗಿ 2 ಇಂಡಿವಿಜುವಲ್ ಡಿಫ್ರೆನ್ಸಸ್ ಮೀನ್ಸ್ ಪ್ರತಿಯೊಬ್ಬರು ಡಿಫ್ರೆಂಟೇ ಇದ್ದಾರಲ್ಲ. ಸೊ ಹೇಗೆ ಮಾಡ್ತಾರೆ ಮೀನ್ಸ್ ಅವು ಹೇಗೆ ಅಫೆಕ್ಟ್ ಮಾಡ್ತವೆ ನಮ್ಮ ಇಂಡಿವಿಜುವಲ್ ಬಿಹೇವಿಯರ್ ಮೇಲೆ ಅಂತ ಕ್ವಶನ್ ಕೇಳಿದ್ದಾರೆ. ಅಥವಾ ಶೇಪಿಂಗ್ ಆಫ್ ಹ್ಯೂಮನ್ ಬಿಹೇವಿಯರ್ ಈ ಥರ ಕ್ವಶನ್ ಕೊಡ್ಬೋದು. ಓಕೆ, ಸೊ ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಹೆರಿಡಿಟ್ರಿ ಆ್ಯಂಡ್ ಎನ್ವಿರಾನ್ಮೆಂಟ್ ಇನ್ ಕಾಸಿಂಗ್ ಅಥವಾ ಶೇಪಿಂಗ್ ಹ್ಯೂಮನ್ ಬಿಹೇವಿಯರ್ ಈ ಥರ ಕ್ವಶನ್ ಕೂಡ ಬರ್ಬೋದು. ಸೊ ಇದು 3 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ 5 ಮಾರ್ಕ್ಸಿಗೆ ಕ್ವಶನ್ ಏನು ಕೇಳಿದ್ದಾರೆ, ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಹೆರಿಡಿಟ್ರಿ ಆ್ಯಂಡ್ ಎನ್ವಿರಾನ್ಮೆಂಟ್ ಇನ್ ಬಿಹೇವಿಯರಲ್ ಡೆವಲಪ್ಮೆಂಟ್. ಸೇಮ್ ಕ್ವಶನ್ ಇದೆ, ಸ್ವಲ್ಪ ಲ್ಯಾಂಗ್ವೇಜ್ ಚೇಂಜ್ ಇದೆ. ಅಥವಾ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಥವಾ ಶೇಪಿಂಗ್ ದಿ ಹ್ಯೂಮನ್ ಬಿಹೇವಿಯರ್ ಈ ಥರ ಬರ್ಬೋದು. ಸೊ ಇದು 10 ಮಾರ್ಕ್ಸಿಗೆ ನಿಮಗೆ 3 ಟೈಮ್ಸ್ ಕೇಳಿದ್ದಾರೆ ಆ್ಯಂಡ್ 5 ಮಾರ್ಕ್ಸಿಗೆ ನಿಮಗೆ 3 ಟೈಮ್ಸ್ ಕೇಳಿದ್ದಾರೆ. ಓಕೆ, ಡಿಸ್ಕ್ರೈಬ್ ದಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಡೆವಲಪ್ಮೆಂಟ್ ಆಫ್ ಬಿಹೇವಿಯರ್ ಇದು ಕೂಡ ಇಂಪಾರ್ಟೆಂಟ್ ಇದೆ. ಹಾಫ್ ಆನ್ಸರ್ ಇದ್ರದ್ದೆಲ್ಲ ಇದ್ರೊಳಗಡೆ ಬರುತ್ತೆ. ಓಕೆ, ಸೊ ಆನ್ಸರ್ 2 ಸೇಮ್ ಇದೆ ಅಂತ ಕೂಡ ಅನ್ಬೋದು ನಾವು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ಪಿಗೆಟ್ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಓಕೆ, ಸೊ ಕಾಗ್ನಿಟಿವ್ ಡೆವಲಪ್ಮೆಂಟ್ ಯಾವ ಥರ ಆಗುತ್ತೆ ಆ ಥಿಯರಿ ಬಗ್ಗೆ ನಾವು ಬರೀಬೇಕು, ಪಿಗೆಟ್ ಥಿಯರಿ. ಓಕೆ, ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಇದರೊಳಗಡೆ ಐಡೆಂಟಿಕಲ್ ಟ್ವಿನ್ ಡೆಫಿನೇಷನ್ ಕೇಳಿದ್ದಾರೆ ಆ್ಯಂಡ್ ಜೀನ್ಸ್ ಅಂದರೆ ಏನು ಅದರ ಡೆಫಿನೇಷನ್ ಇವರು ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಯೂನಿಟ್ ನಂಬರ್ 8 ಇದರೊಳಗಡೆ ಇಂದ ನಿಮಗೆ 10 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಆ್ಯಂಡ್ 2 ಮಾರ್ಕ್ಸಿಗೆ ಕ್ವಶನ್ ಬರ್ತವೆ. ಸೊ
ಡಿಫೈನ್ ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸ್ ಅಂದರೆ ಏನು? ಎಕ್ಸ್ಪ್ಲೇನ್ ದಿ ಥಿಯೋರೀಸ್ ಆಫ್ ಇಂಟೆಲಿಜೆನ್ಸ್ 2 ಟೈಮ್ಸ್ ನಿಮಗೆ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಡಿಫೈನ್ ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸ್ ಅಂದರೆ ಏನು? ಡಿಸ್ಕಸ್ ದಿ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಆಫ್ ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸನ್ನು ನಾವು ಅಸೆಸ್ ಹೇಗೆ ಮಾಡ್ತೀವಿ ಅದ್ರ ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ಇಂಪಾರ್ಟೆಂಟ್ ಇದ್ದಾವೆ 2 ಮತ್ತು 5 ಮಾರ್ಕ್ಸಿಗೆ ಕೂಡ ರಿಪೀಟ್ ಆಗಿದ್ದಾವೆ. ಓಕೆ, ಎಕ್ಸ್ಪ್ಲೇನ್ ದಿ ಕ್ಲಾಸಿಫಿಕೇಷನ್ ಆಫ್ ಇಂಟೆಲಿಜೆನ್ಸ್ ಟೆಸ್ಟ್. ಓಕೆ, ಸೊ ಇಲ್ಲಿ ಏನು ಕೇಳಿದ್ದಾರೆ? ಸೈಕೋಮೆಟ್ರಿಕ್ ಅಸೆಸ್ಮೆಂಟ್. ಅಸೆಸ್ಮೆಂಟ್ ಅಂದರೆ ಟೆಸ್ಟ್ ಅಲ್ಲ. ಓಕೆ, ಸೊ ಇಲ್ಲಿ ಏನು ಕೇಳಿದ್ದಾರೆ? ಅಸೆಸ್ಮೆಂಟ್ ಆಫ್ ದಿ ಕ್ಲಾಸಿಫಿಕೇಷನ್ ಆಫ್ ದಿ ಇಂಟೆಲಿಜೆನ್ಸ್ ಟೆಸ್ಟ್ ಆ್ಯಂಡ್ ಇಟ್ಸ್ ಯೂಸಸ್ ಕೇಳಿದ್ದಾರೆ, ಅಥವಾ ಎನಿ ಟೈಪ್ಸ್ ಆಫ್ ಇಂಟೆಲಿಜೆಂಟ್ ಟೆಸ್ಟ್ ಅಂತ ಬರ್ಬೋದು, ಅಥವಾ ಟೆಸ್ಟ್ ಇಂಟೆಲಿಜೆನ್ಸ್ ಆ್ಯಂಡ್ ಇಟ್ಸ್ ಯೂಸಸ್ ಈ ಥರ ಕೂಡ ನಿಮಗೆ ಕ್ವಶನ್ ಬರ್ಬೋದು. ಎಲ್ಲ ಕೂಡ ಸೇಮ್ ಇದೆ. ಇಲ್ಲಿ 3 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, 10 ಮಾರ್ಕ್ಸಲ್ಲಿ 1 ಸಾರಿ ರಿಪೀಟ್ ಆಗಿದೆ ಆ್ಯಂಡ್ 5 ಮಾರ್ಕ್ಸಲ್ಲಿ ನಿಮಗೆ 3 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಇಂಟೆಲಿಜೆನ್ಸ್ ಅಂದರೆ ಏನು? ಡಿಸ್ಕಸ್ ದಿ ಥಿಯೋರೀಸ್ ಆಫ್ ಇಂಟೆಲಿಜೆನ್ಸ್. ಆಲ್ರೆಡಿ ನಿಮಗೆ ಮೇಲ್ಗಡೆ 2 ಟೈಮ್ಸ್ ಆ್ಯಂಡ್ ಕೆಳಗಡೆ 1 ಟೈಮ್ ನಿಮಗೆ ಬಂದಿದೆ. ಓಕೆ, IQ ಅಂದರೆ ಏನು? ಆ್ಯಂಡ್ ಕ್ಲಾಸಿಫೈ ಇಂಡಿವಿಜುವಲ್ ಬೇಸ್ಡ್ ಆನ್ IQ ಹೆಚ್ಚಿದ್ರೆ ಏನಂತೀವಿ, ಕಮ್ಮಿ ಇದ್ದರೆ ಏನಂತೀವಿ, ಅದು ನೀವು ಇಲ್ಲಿ ಕ್ಲಾಸಿಫಿಕೇಷನ್ ಬರೀಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಅಬೌಟ್ ದಿ ಅಸೆಸ್ಮೆಂಟ್ ಆಫ್ ಇಂಟೆಲಿಜೆನ್ಸ್ ಅಸೆಸ್ಮೆಂಟ್ ಬಗ್ಗೆ ನಾವಿಲ್ಲಿ ಬರೀಬೇಕು. ಓಕೆ, ಸೊ ಸೇಮ್ ಕ್ವಶನ್ ಇದೆ, ಇಂಟೆಲಿಜೆಂಟ್ ಅಸೆಸ್ಮೆಂಟ್ ಬಗ್ಗೆ ನಾವು ಬರೀಬೇಕು. ಸೊ ಮತ್ತೆ ಕೂಡ ರಿಪೀಟ್ ಆಗಿದೆ, ಇಲ್ಲಿ ಕೂಡ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಶಾರ್ಟ್ ಆನ್ಸರ್ಸ್ 2 ಮಾರ್ಕ್ಸ್ ಕ್ವಶನ್ ನೋಡೋಣ. ಇಂಟೆಲಿಜೆಂಟ್ ಕೋಎಫಿಷಿಯಂಟ್ ಅಂದರೆ ಏನು? ಕೋಶೆಂಟ್ ಅಂದರೆ ಏನು? ಓಕೆ, IQ ಅಂದರೆ ಏನು ಕೇಳಿದ್ದಾರೆ. ಮೆಂಟಲ್ ಏಜ್ ಅಂದರೆ ಏನು ಕೇಳಿದ್ದಾರೆ. IQ ಮೇಲೆ ಮತ್ತೆ ನಾವು ಡಿವೈಡ್ ಮಾಡಬೇಕು ಜನರಿಗೆ. ಓಕೆ, ಕ್ಲಾಸಿಫೈ ಇಂಡಿವಿಜುವಲ್ ಬೇಸ್ಡ್ ಆನ್ ದಿ IQ ಅಂತ ಕೇಳಿದ್ದಾರೆ. ಲಿಸ್ಟ್ ಡೌನ್ ದಿ 4 ಯೂಸಸ್ ಆಫ್ ಇಂಟೆಲಿಜೆನ್ಸ್ ಟೆಸ್ಟ್ ಮತ ಕೇಳಿದ್ದಾರೆ. ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್ ಅಂದರೆ ಏನು? ಇದು ಕೂಡ ಕೇಳಿದ್ದಾರೆ 2023ಯಲ್ಲಿ. ಓಕೆ, ನೆಕ್ಸ್ಟ್ ಲರ್ನಿಂಗ್ ಅಂದರೆ ಯೂನಿಟ್ ನಂಬರ್ 9. ಓಕೆ, ಸೊ ಲರ್ನಿಂಗಲ್ಲಿ ಏನೇನು ಕ್ವಶನ್ ಬರ್ತವೆ ನೋಡೋಣ. ಸೊ ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಇದರಲ್ಲಿ ನಿಮಗೆ 10 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸಿಗೆ ಬರುತ್ತೆ. ಸೊ ಲಾಂಗ್ ಎಸ್ಸೆ 10 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಡೆಫೈನ್ ಲರ್ನಿಂಗ್ ಅಂದರೆ ಏನು? ಮತ್ತು ಇದರಾಗೆ ಪೌಲೋ ಕ್ಲಾಸಿಕಲ್ ಕಂಡೀಷನ್ ಥಿಯರಿ ಎಕ್ಸ್ಪ್ಲೇನ್ ಮಾಡೋಂತ ಕೇಳಿದ್ದಾರೆ. 1 2 3 ಟೈಮ್ಸ್ ಇದು ಬಂದಿದೆ. ನೆಕ್ಸ್ಟ್ ವಾಟ್ ಈಸ್ ಲರ್ನಿಂಗ್? ಎಕ್ಸ್ಪ್ಲೇನ್ ಟ್ರಯಲ್ ಆ್ಯಂಡ್ ಎರರ್. ಓಕೆ, ಸೊ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಇಲ್ಲಿ ಕೇಳಿದ್ದಾರೆ. ಇಂಪಾರ್ಟೆಂಟ್ ಇದೆ, 5 ಮಾರ್ಕ್ಸಿಗೆ ಕೂಡ ಇದು ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ ಲರ್ನಿಂಗ್ ಅಂದರೆ ಏನು? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್. ಏನೇನು ಫ್ಯಾಕ್ಟರ್ಸ್ ಇದ್ದಾವೆ ಲರ್ನಿಂಗನ್ನು ಎಫೆಕ್ಟ್ ಮಾಡ್ತವೆ. ಓಕೆ, ಸೊ ನೆಕ್ಸ್ಟ್ ಶಾರ್ಟ್ ಎಸ್ಸೆ ಕ್ವಶನ್ಸ್. ಓಕೆ, ಶಾರ್ಟ್ ಎಸ್ಸೆ ಕ್ವಶನ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಎಕ್ಸ್ಪ್ಲೇನ್ ಲಾಸ್ ಆಫ್ ಲರ್ನಿಂಗ್ ಆರ್ ಡಿಸ್ಕ್ರೈಬ್ ದಿ ಲಾ ಆಫ್ ಲರ್ನಿಂಗ್. ಇದು ಕ್ವಶನ್ 3 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, ಸೊ ಇದ್ರ ಒಳಗಡೆ ಬರುತ್ತವೆ. ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಇದೆಯಲ್ಲ, ಇದ್ರ ಒಳಗಡೆ ಏನು ಬರ್ತವೆ? ಲಾಸ್ ಆಫ್ ಲರ್ನಿಂಗ್ ಬರ್ತವೆ. ಸೊ ಸೇಮ್ ಕ್ವಶನ್ ನಾವು ರಿಪೀಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಲರ್ನಿಂಗ್ ಅಂದರೆ ಏನು? ಇದರೊಳಗಡೆ ಥ್ರಾಂಡೈಕ್ ಲರ್ನಿಂಗ್, ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಕೇಳಿದ್ದಾರೆ. ಸೊ ಸೇಮ್ ಕ್ವಶನ್ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಮತ್ತೆ ಬಂದಿದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ವೇರಿಯಸ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಲರ್ನಿಂಗ್. ಓಕೆ, ಸೊ ಮತ್ತಿಲ್ಲಿ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಲರ್ನಿಂಗ್ ಇದೆ. 2020ಯಲ್ಲಿ ಕೂಡ ಇದು ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಕ್ಲಾಸಿಕಲ್ ಕಂಡೀಷನಿಂಗ್. ಓಕೆ, ಕ್ಲಾಸಿಕಲ್ ಕಂಡೀಷನಿಂಗ್ ಇಲ್ಲಿ ಫಸ್ಟ್ ಕ್ವಶನ್ ಇದೆ. ಇಲ್ಲಿ ಕೂಡ ನಿಮಗೆ 5 ಮಾರ್ಕ್ಸಿಗೆ ಕೂಡ ರಿಪೀಟ್ ಆಗಿದೆ. ಓಕೆ, ಸೊ ಇಲ್ಲಿ 3 ಟೈಮ್ಸ್ ರಿಪೀಟ್ ಆಗಿದೆ, ಇಲ್ಲಿ ನಿಮಗೆ 1 ಟೈಮ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಎನಿ 2 ಥಿಯರೀಸ್ ಆಫ್ ಲರ್ನಿಂಗ್. ಓಕೆ, ಯಾವುದಾದ್ರೂ 2 ಥಿಯರೀಸ್ ಆಫ್ ಲರ್ನಿಂಗ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲೊಂದು ಥಿಯರಿ ಇದೆ, ಕ್ಲಾಸಿಕಲ್ ಕಂಡೀಷನ್ ಥಿಯರಿ, ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಥಿಯರಿ. ಇವೆರಡು ನೀವು ಕಂಬೈನ್ ಮಾಡಿದರೆ ಇದು ಆನ್ಸರ್ ಆಯಿತು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ನೇಚರ್ ಆ್ಯಂಡ್ ಟೈಪ್ಸ್ ಆಫ್ ಲರ್ನಿಂಗ್ ಇದು ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಲರ್ನಿಂಗ್ ಕೇಳ್ಬೋದು. 1 2 ಟೈಮ್ಸ್ ಇದು ಬಂದಿದೆ. ಓಕೆ, ನೆಕ್ಸ್ಟ್ ಶಾರ್ಟ್ ಎಸ್ಸೆ 2 ಮಾರ್ಕ್ಸ್ ಕ್ವಶನಲ್ಲಿ ಇನ್ಸೈಟ್ ಲರ್ನಿಂಗ್ ಅಂದರೆ ಏನು? ಇದು ಕೂಡ ಡೆಫಿನೇಷನ್ ಒಂದು ಸಾರಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಯೂನಿಟ್ ನಂಬರ್ 10. ಇದರೊಳಗಡೆ ಏನಿರುತ್ತೆ? ಇದರೊಳಗಡೆಯಿಂದ ನಿಮಗೆ 10 ಮಾರ್ಕ್ಸು, 5 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ ಬರ್ತವೆ ನೋಡೋಣ. ಓಕೆ, ಸೊ ವಾಟ್ ಈಸ್ ಮೆಮೊರಿ? ಎಕ್ಸ್ಪ್ಲೇನ್ ದಿ ಮೆಮೊರಿ ಇಂಪ್ರೂವ್ಮೆಂಟ್. ಮೆಮೊರಿಯನ್ನು ಇಂಪ್ರೂವ್ ಹೇಗೆ ಮಾಡ್ಕೋಬೇಕು? ಮೆಮೊರಿ ಅಂದರೆ ಏನು ಕೇಳಿದ್ದಾರೆ 2021ನಲ್ಲಿ. ಓಕೆ, ಸೊ 2021ನಲ್ಲಿ ಮೆಮೊರಿ ಅಂದರೆ ಏನು? ಮೆಮೊರಿ ಇಂಪ್ರೂವ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಯಾಕಂದರೆ ಮತ್ತೆ ಇದು 5 ಮಾರ್ಕ್ಸಲ್ಲಿ ಕೂಡ ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ಶಾರ್ಟ್ ಎಸ್ಸೆ. ಎಕ್ಸ್ಪ್ಲೇನ್ ದಿ ಥಿಯೋರೀಸ್ ಆಫ್ ಫಾರ್ಗೆಟಿಂಗ್ ಅಂದರೆ ಏನು? ಅದರ ಥಿಯೋರಿಯಲ್ಲಿ ಕೇಳ್ತಾ ಇದ್ದಾರೆ. ಅಥವಾ ಯಾವ ಥರ ಬರ್ಬೋದು? ಡಿಫೈನ್ ಫಾರ್ಗೆಟಿಂಗ್, ಎಕ್ಸ್ಪ್ಲೇನ್ ದಿ ಥಿಯೋರೀಸ್ ಆಫ್ ಫಾರ್ಗೆಟಿಂಗ್. ನೆನಪು ಹೆಂಗೆ ಹೋಗ್ತದೆ, ಮರಿವು ಅಂತೀವಲ್ಲ, ಅದ್ರ ಬಗ್ಗೆ ಅಲ್ಲಿ ಕೇಳ್ತಾ ಇದ್ದಾರೆ. 1 2 3 4 ಟೈಮ್ಸ್ ಇದು ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಡಿಫೈನ್ ಫಾರ್ಗೆಟಿಂಗ್ ಅಂದರೆ ಏನು? ಡಿಸ್ಕ್ರೈಬ್ ದಿ ಕಾಸಸ್ ಆಫ್ ಫಾರ್ಗೆಟಿಂಗ್. ಯಾಕೆ ನಾವು ನೆನಪು ಹೋಗ್ತೀವಿ, ಯಾಕೆ ನಮಗೆ ಮರಿವು ಇದೆ, ಫಾರ್ಗೆಟ್ ಯಾಕೆ ಆಗ್ತವೆ? ಓಕೆ, ಅಥವಾ ಕಾಸಸ್ ಆಫ್ ಫಾರ್ಗೆಟಿಂಗ್ ಅಂತ ಕೇಳ್ಬೋದು. 3 ಟೈಮ್ಸ್ ರಿಪೀಟ್ ಆಗಿದೆ, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಡಿಫೈನ್ ಮೆಮೊರಿ ಅಂದರೆ ಏನು? ಡಿಫರೆಂಟ್ ವೇ ಟು ಇಂಪ್ರೂವ್ ಮೆಮೊರಿ.
ಹೌ ಟು ಇಂಪ್ರೂವ್ ಮೆಮೊರಿ ಈ ಥರ. ಓಕೆ, ಸೊ ಇದು ಇಲ್ಲಿ 2 ಟೈಮ್ಸ್ ರಿಪೀಟ್ ಆಗಿದೆ. 10 ಮಾರ್ಕ್ಸಿಗೆ ಕೂಡ ಇಲ್ಲಿ 1 ಟೈಮ್ ರಿಪೀಟ್ ಆಗಿದೆ, ಸೇಮ್ ಕ್ವಶನ್ ಇದೆ. ಓಕೆ, ನೆಕ್ಸ್ಟ್ ಡಿಸ್ಕ್ರೈಬ್ ದಿ ಕ್ಲಾಸಿಫಿಕೇಶನ್ ಆಫ್ ಮೆಮೊರಿ ವಿತ್ ಎಕ್ಸಾಂಪಲ್. ಮೀನ್ಸ್ ಟೈಪ್ಸ್ ಆಫ್ ಮೆಮೊರಿ ಕೇಳಿದ್ದಾರೆ, ಇಲ್ಲಿ ಕ್ಲಾಸಿಫಿಕೇಶನ್ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಮೆಮೊರಿ ಅಂದರೆ ಏನು, ಎಕ್ಸ್ಪ್ಲೇನ್ ಮೆಮೊರಿ ಪ್ರೋಸೆಸ್. ಮೆಮೊರಿ ಪ್ರೋಸೆಸ್ಸನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್, ಶಾರ್ಟ್ ಎಸ್ಸೆ ಕ್ವಶನ್ಸ್, ಶಾರ್ಟ್ ಆನ್ಸರ್ ಕ್ವಶನ್ಸ್. ಸೊ ಆಮ್ನೇಷಿಯಾ ಅಂದರೆ ಏನು, 2 ಟೈಮ್ಸ್ ರಿಪೀಟ್ ಆಗಿದೆ. ನಿಮೋನಿಕ್ಸ್ ಅಂದರೆ ಏನು, 1 2 3 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, ಸೊ ಇಬಿನ್ಗೌಸ್ ಕರ್ವ್ ಆಫ್ ಫಾರ್ಗೆಟಿಂಗ್, ಇದು ಕೂಡ ನಿಮಗೆ ರಿಪೀಟ್ ಆಗಿದೆ 1 ಟೈಮ್. ನೆಕ್ಸ್ಟ್ ಟ್ರೇಸ್, ಮೆಮೊರಿ ಟ್ರೇಸ್ ಅಂದರೆ ಏನು, ಐಕಾನಿಕ್ ಮೆಮೊರಿ ಅಂದರೆ ಏನು, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಚಂಕಿಂಗ್ ಆರ್ ಮೆಮೊರಿ ಗ್ಯಾಪ್ ಅಂದರೆ ಏನು, ಮೆಮೊರಿ ಅಂದರೆ ಏನು, ಫಾರ್ಗೆಟಿಂಗ್ ಅಂದರೆ ಏನು, ಇವೆಲ್ಲ ಕ್ವಶನ್ಸ್ ರಿಪೀಟ್ ಆಗ್ಬೋದು. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 11, ಯೂನಿಟ್ ನಂಬರ್ 11, ಶಾರ್ಟ್ ಎಸ್ಸೆ ಆ್ಯಂಡ್ ಶಾರ್ಟ್ ಆನ್ಸರ್ ಬರ್ತವೆ ಇಲ್ಲಿಂದ. ಅಂದರೆ 5 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ ಬರ್ತವೆ. 10 ಮಾರ್ಕ್ಸಿನ ಕ್ವಶನ್ ಇಲ್ಲಿ ಇನ್ನೂ ತನಕ ಬಂದಿಲ್ಲ. ನೆಕ್ಸ್ಟ್ ಆ್ಯಟಿಟ್ಯೂಡ್ ಅಂದರೆ ಏನು, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಆ್ಯಟಿಟ್ಯೂಡ್ ಫಾರ್ಮೇಷನ್, ಅಥವಾ ಯಾವ ಥರ ಬರ್ಬೋದು ಕ್ವಶನ್, ಎಕ್ಸ್ಪ್ಲೇನ್ ದಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಡೆವಲಪ್ಮೆಂಟ್ ಆಫ್ ಆ್ಯಟಿಟ್ಯೂಡ್ ಅಂತ ಬರ್ಬೋದು, ಅಥವಾ ಆ್ಯಟಿಟ್ಯೂಡ್ ಡಿಫೈನ್ ಮಾಡಿ ಮತ್ತು ಎಕ್ಸ್ಪ್ಲೇನ್ ದಿ ಡೆವಲಪ್ಮೆಂಟ್ ಆಫ್ ಆ್ಯಟಿಟ್ಯೂಡ್. ಈ ಥರ ಕೂಡ ಕ್ವಶನ್ ಬಂದರೆ ಸೇಮ್ ನೀವು ಆನ್ಸರ್ ಬರೀಬೇಕು. 1 2 3 4 ಟೈಮ್ಸ್ ಇದು ರಿಪೀಟ್ ಆಗಿದೆ, ಇನ್ನೊಮ್ಮೆ ಕೂಡ ಆಗ್ಬೋದು. ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ ಆ್ಯಟಿಟ್ಯೂಡ್, ಯಾವ ಥರ ನಾವು ಆ್ಯಟಿಟ್ಯೂಡನ್ನು ಮೆಜರ್ ಮಾಡ್ಬೋದು ಅದು ಕೇಳಿದ್ದಾರೆ, ಇದು ಕೂಡ ಬರ್ಬೋದು, ಇನ್ನೊಮ್ಮೆ ನೋಡ್ಕೊಳ್ಳಿ. ನೆಕ್ಸ್ಟ್ ಆ್ಯಟಿಟ್ಯೂಡ್ ಡೆಫಿನೇಷನ್ 1 2 3 ಟೈಮ್ಸ್ ಕೇಳಿದ್ದಾರೆ 2 ಮಾರ್ಕ್ಸಿಗೆ. ನೆಕ್ಸ್ಟ್ ಕಾಂಪೋನೆಂಟ್ಸ್ ಆಫ್ ಆ್ಯಟಿಟ್ಯೂಡ್ ಅಥವಾ ಕಾಂಪೋನೆಂಟ್ಸ್ ಆಫ್ ಆ್ಯಟಿಟ್ಯೂಡ್, ಈ ಥರ ನಿಮ್ಗೆ ಕ್ವಶನ್ ಬರ್ಬೋದು. ಸೊ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಡಿಫೈನ್ ಆ್ಯಟಿಟ್ಯೂಡ್ನಲ್ ಚೇಂಜ್. ಓಕೆ, ಸೊ ಆ್ಯಟಿಟ್ಯೂಡ್ನಲ್ ಚೇಂಜ್ ಇದು ಕೂಡ ನಿಮಗೆ ಬರ್ಬೋದು. ನೆಕ್ಸ್ಟ್ ಲೈಕಾರ್ಟ್ ಆ್ಯಟಿಟ್ಯೂಡ್ ಸ್ಕೇಲ್, ಇದು ಕೂಡ ನಿಮಗೆ ಬರ್ಬೋದು. ಓಕೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಯೂನಿಟ್ ಕ್ವಶನ್ ನಂಬರ್ 12. ಓಕೆ, ಸೊ ಮೆಂಟಲ್ ಹೈಜೀನ್ ಆ್ಯಂಡ್ ಮೆಂಟಲ್ ಹೆಲ್ತ್ ಅಂತ ಇದೆ. ಸೊ ಇದರಲ್ಲಿ ನಿಮಗೆ ಲಾಂಗ್ ಎಸ್ಸೆ, ಶಾರ್ಟ್ ಎಸ್ಸೆ ಆ್ಯಂಡ್ ಶಾರ್ಟ್ ಆನ್ಸರ್ಸ್ ಬರ್ತವೆ. 10 ಮಾರ್ಕ್ಸ್ 5 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಬರ್ಬೋದು ಇಲ್ಲಿಂದ. ಸೊ ಡಿಫೈನ್ ಮೆಂಟಲ್ ಹೆಲ್ತ್. ಮೆಂಟಲ್ ಹೆಲ್ತ್ ಅಂದರೆ ಏನು, ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಮೆಂಟಲಿ ಹೆಲ್ದಿ ಪರ್ಸನ್. ಮೆಂಟಲಿ ಹೆಲ್ದಿ ಪರ್ಸನ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇರ್ತವೆ ಅದು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ 2 ಟೈಮ್ಸ್ ಇದು ಕೇಳಿದ್ದಾರೆ, ಇನ್ನೊಮ್ಮೆ ಕೂಡ ರಿಪೀಟ್ ಆಗ್ಬೋದು. ಆ್ಯಂಡ್ 5 ಮಾರ್ಕ್ಸಿಗೆ ಕೂಡ ಇದು ಭಾಳ ಅಂದರೆ ಭಾಳ ಸರಿ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ಏನು, ವಾಟ್ ಈಸ್ ಡಿಫೆನ್ಸ್ ಮೆಕ್ಯಾನಿಸಮ್, ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಡಿಫೆನ್ಸ್ ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ನೋಡ್ಕೊಳ್ಳಿ. ಸೊ ಶಾರ್ಟ್ ಆನ್ಸರ್, ನೆಕ್ಸ್ಟ್ ಶಾರ್ಟ್ ಆನ್ಸರ್ 5 ಮಾರ್ಕ್ಸಿಗೆ ಏನೇನು ಕ್ವಶನ್ ಕೇಳ್ಬೋದು ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಮೆಂಟಲಿ ಹೆಲ್ದಿ ಪರ್ಸನ್, ಅಥವಾ ಯಾವ ಥರ ಬರ್ಬೋದು, ಡಿಸ್ಕ್ರೈಬ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಂಟಲಿ ಹೆಲ್ದಿ ಪರ್ಸನ್ ಅಂತ ಬರ್ಬೋದು. 1 2 3 4 5 6 7 8 9 ಟೋಟಲ್ 9 ಟೈಮ್ ಇದು ರಿಪೀಟ್ ಆಗಿದೆ. ಓಕೆ, 10 ಮಾರ್ಕ್ಸಿಗೆ 2 ಟೈಮ್ ಆ್ಯಂಡ್ 5 ಮಾರ್ಕ್ಸಿಗೆ 7 ಟೈಮ್ಸ್ ಇದು ರಿಪೀಟ್ ಆಗಿದೆ. ಅಂದರೆ ಇನ್ನೊಮ್ಮೆ ಕೂಡ 100% ರಿಪೀಟ್ ಆಗೋ ಚಾನ್ಸಸ್ ಇದೆ ಇದ್ರದ್ದು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಡಿಫೆನ್ಸ್ ಮೆಕ್ಯಾನಿಸಮ್, ಟೈಪ್ಸ್ ಆಫ್ ಡಿಫೆನ್ಸ್ ಮೆಕ್ಯಾನಿಸಮ್, ಅಥವಾ 3 or 2 ವಿತ್ ಎಕ್ಸಾಂಪಲ್. ಓಕೆ, ಮೀನ್ಸ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ಏನು, ಅದ್ರ ಟೈಪ್ಸ್ ಬರೀರಿ ಅಂತ ನಿಮಗೆ ಕ್ವಶನ್ ಬರ್ಬೋದು. 1 2 3 4 5 6 ಟೈಮ್ಸ್ ಇದು ರಿಪೀಟ್ ಆಗಿದೆ. ಓಕೆ, 10 ಮಾರ್ಕ್ಸಿಗೆ ಒಂದು ಸರಿಯಾಗಿದೆ ಆ್ಯಂಡ್ ನಿಮಗೆ 5 ಮಾರ್ಕ್ಸಿಗೆ ನಿಮಗೆ 5 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಡಿಸ್ಕಸ್ ದಿ ಸ್ಟ್ರಾಟಜೀಸ್ ಆಫ್ ಪ್ರಮೋಟಿವ್ ಆ್ಯಂಡ್ ಪ್ರಿವೆಂಟಿವ್ ಮೆಂಟಲ್ ಹೆಲ್ತ್, ಇದು ಕೂಡ ಒಂದು ಸರಿ ಬಂದಿದೆ, ಇನ್ನೊಮ್ಮೆ ಬರ್ಬೋದು. ನೆಕ್ಸ್ಟ್ ಶಾರ್ಟ್ ಆನ್ಸರ್ಸ್ ಯಾವ್ಯಾವ ಬರ್ತವೆ ನೋಡೋಣ. ಓಕೆ, ಮೆಂಟಲ್ ಹೆಲ್ತ್ ಅಂದರೆ ಏನು, 4 ಟೈಮ್ಸ್ ಕೇಳಿದ್ದಾರೆ. ಮೆಂಟಲ್ ಹೈಜೀನ್ ಅಂದರೆ ಏನು, 2 ಟೈಮ್ಸ್ ಕೇಳಿದ್ದಾರೆ. ರ್ಯಾಷನಲೈಜೇಷನ್, ಇವೆಲ್ಲ ಡಿಫೆನ್ಸ್ ಮೆಕ್ಯಾನಿಸಮ್. ಓಕೆ, ಸೊ ಇದು ಇವೆಲ್ಲ ಏನಿದ್ದಾವೆ ಡಿಫೆನ್ಸ್ ಮೆಕ್ಯಾನಿಸಮ್ ಇದ್ದಾವೆ, ಟೈಪ್ಸ್ ಆಫ್ ಡಿಫೆನ್ಸ್ ಮೆಕ್ಯಾನಿಸಮ್ ಇಲ್ಲಿ ಕೂಡ ಕೇಳಿದ್ದಾರೆ, ಮತ್ತು ಇಲ್ಲಿ ಕೂಡ ನಿಮಗೆ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರೊಜೆಕ್ಷನ್ ಅಂದರೆ ಏನು ಕೇಳಿದ್ದಾರೆ. ಗೈಡೆನ್ಸ್ ಅಂದರೆ ಏನು, ಲಿಸ್ಟ್ ಡೌನ್ ದಿ ಏರಿಯಾಸ್ ಆಫ್ ಗೈಡೆನ್ಸ್, ನೀವು ಎಲ್ಲೆಲ್ಲಿ ಗೈಡೆನ್ಸ್ ಕೊಡ್ಬೋದು. ಓಕೆ, ಡಿನೈಲ್ ಅಂದರೆ ಏನು, ಇದು ಕೂಡ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಓಕೆ, ರಿಯಾಕ್ಷನ್ ಫಾರ್ಮೇಷನ್, ಇದು ಕೂಡ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಡಿಫೆನ್ಸ್ ಮೆಕ್ಯಾನಿಸಮ್ ಆ್ಯಂಡ್ ಲಿಸ್ಟ್ 4 ಡಿಫೆನ್ಸ್ ಮೆಕ್ಯಾನಿಸಮ್. ಓಕೆ, ಸೊ ಇದು ಕೂಡ ನಿಮಗೆ ಇಲ್ಲಿ ಹೇಳಿದ್ದಾರೆ, 4 ಡಿಫೆನ್ಸ್ ಮೆಕ್ಯಾನಿಸಮ್ ಇಲ್ಲಿ ಲಿಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ 4 ಎಲ್ಲೆಲ್ಲಿ ಮಾಡ್ತೀರಾ ನೀವು, 1 ಆಯಿತು, 2 ಆಯಿತು, 3 4 5. ಓಕೆ, ಸೊ 5 ಡಿಫೆನ್ಸ್ ಮೆಕ್ಯಾನಿಸಮ್ ಆದರೂ ಇಲ್ಲಿ ಇದೇ ಪ್ಲೇಸಲ್ಲಿ ಇದ್ದಾವೆ. ಓಕೆ, ಸೊ ಈ ಥರ ಇವೆಲ್ಲ ಏನಿದ್ದಾವೆ ಡಿಫೆನ್ಸ್ ಮೆಕ್ಯಾನಿಸಮ್ ಟೈಪ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ರೈಟ್ 4 ವಾರ್ನಿಂಗ್ ಸೈನ್ಸ್ ಆಫ್ ಪುವರ್ ಮೆಂಟಲ್ ಹೆಲ್ತ್. ಪುವರ್ ಮೆಂಟಲ್ ಹೆಲ್ತ್ ಇದ್ದರೆ ಏನೇನು ವಾರ್ನಿಂಗ್ ಸೈನ್ಸ್ ಇರ್ತವೆ ಅದು ಇಲ್ಲಿ ಕೇಳಿದ್ದಾರೆ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ PBSC ಸ್ಟಡಿ ಮಾಡ್ತಾ ಇದ್ದರೆ, ಫಸ್ಟ್ ಇಯರ್ ಇದ್ದರೆ ಅವರಿಗೆ ಈ ವಿಡಿಯೋನ ಸೆಂಡ್ ಮಾಡಿ. ಓಕೆ, ಸೊ ನೀವು ಜಾಯ್ನ್ ಆದರೆ, ಮೆಂಬರ್ಶಿಪ್ ಜಾಯ್ನ್ ಆದರೆ ಓನ್ಲಿ 59 ರುಪೀಸ್ಗಿದೆ. 59 ರುಪೀಸಲ್ಲಿ ನಿಮಗೆ ಆಲ್ ಸಬ್ಜೆಕ್ಟ್
ಆಲ್ ಸಬ್ಜೆಕ್ಟ್ PDF ಅವೈಲೇಬಲ್ ಇದೆ. PDF ಮೀನ್ಸ್ ಆನ್ಸರ್. ಓಕೆ, ಸೊ ಮೇಲ್ಗಡೆ ಇವೆಲ್ಲ ಡಿಸ್ಕಸ್ ಮಾಡಿದ್ದೀವಲ್ಲ, ಎಲ್ಲ ಕ್ವಶನ್ ಆನ್ಸರ್ ನಿಮಗೆ ಅವೈಲೇಬಲ್ ಇದೆ. ಆ್ಯಂಡ್ ಈಚ್ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್, ಆಲ್ ಸಬ್ಜೆಕ್ಟ್ ನಿಮಗೆ ವಿಡಿಯೋಸ್ ಇದ್ದಾವೆ. ಓಕೆ, ಡಿಸ್ಕಸ್ಸಿಂಗ್ ವಿಡಿಯೋಸ್ ಮೀನ್ಸ್ ಕ್ವಶನ್ ಯಾವ ಥರ ಇದ್ದೇವೆ, ಪ್ರತಿಯೊಂದು ಕ್ವಶನ್ ಆನ್ಸರ್ ನಿಮಗೆ ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಇಷ್ಟೊತ್ತನ ನಾವು ಕ್ವಶನ್ ನೋಡಿದ್ದೀವಲ್ಲ, ಅರ್ಧ ತಾಸು ಓನ್ಲಿ ಕ್ವಶನ್ ಹೇಳೋಕ್ಕೆ ಆಗಿದೆ, ಆನ್ಸರು ಕೂಡ ಅದೇ ಥರ ಇರ್ತವೆ. ಸೊ 7 to 8 ಅವರಲ್ಲಿ ನಿಮಗೆ ಒಂದು ಸಬ್ಜೆಕ್ಟ್ ಕವರ್ ಆಗುತ್ತೆ ಆನ್ಸರ್ ಡಿಸ್ಕಷನ್ ಮಾಡೋದರಲ್ಲಿ. ಓಕೆ, ಸೊ ನೀವು ಯಾವತ್ತೂ ಇದು ಸ್ಟಡಿ ಮಾಡಿಲ್ಲ ಅಂದರೆ ನಿಮಗೆ ಸ್ವಲ್ಪ ತಲೆಯಲ್ಲಿ ಬರುತ್ತೆ, ನಿಮ್ಗೆ ಐಡಿಯಾ ಬರುತ್ತೆ ಯಾವ ಥರ ಇರ್ಬೋದು, ಯಾವ ಥರ ಆನ್ಸರ್ ಇದ್ದಾವೆ ಅಂತ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.